press the bell icon on the YouTube app and never miss another update. Okay, my dear students, let us continue from the previous session. I have given you one homework of question number 48. In that problem, I have given one hint. Take a in the denominator a square plus x square under root. Take x square as a common. 48th question. Dx divided by x to the power of 4. Take x square under root ಇದೆ ಅವಾಗ ಏನಾಗುತ್ತೆ x ಆಗುತ್ತೆ into bracket that is square root of a square by x square plus 1. In this substitute put root of a square by x square plus 1 is equal to t ಹಾಕಿದ್ರೆ so what you will get, say squaring on both sides a square plus x square by x square by 1 is equal to t square ಸಿಗುತ್ತೆ. Differentiate on both sides ಮಾಡ್ಕೊಂಡ್ರೆ a square 1 by x square differentiation is minus 2 divided by x cube. ಹೇಳ್ಕೊಟ್ಟಿದೆಯಪ್ಪ ಈ ತರ dx is equal to 2t dt. So 1 to cancel here. Now ಇಲ್ಲಿ numerator ಅಲ್ಲಿ dx divided by x to the power of 4 into x ಇದೆಯಲ್ಲ x to the power of into x ಅಲ್ಲಿ x cube ಬರಂಗ್ ನೋಡ್ಕೋಬೇಕು ಮತ್ತೆ ಅರೇಂಜ್ ಮಾಡ್ಕೊಳ್ಳೋದು dx divided by x cube into x square into ಇದನ್ನ root of a square by x square plus 1 ಅರ್ಥ ಮಾಡ್ಕೊಳ್ಳಿಕ್ಕೆ ಈಗ ನೋಡಿ ಇಲ್ಲಿ dx divided by x cube dx by x cube ಅಂದ ತಕ್ಷಣ ಏನಾಗುತ್ತೆ ಅರೇಂಜ್ ಮಾಡ್ಕೊಂಡ್ರೆ so you will get t dt whole divided by minus 1 by a square ಬರುತ್ತೆ dx ಇದೆ ನೋಡು dx by x cube ಅಲ್ಲಿ minus a square ಆ ಕಡೆ ಹೋಯ್ತು t divided by ಇವೆಲ್ಲ ಫಾಲೋ ಅಪ್ ಮಾಡ್ಕೋಬೇಕು ತೀರಾ ಸ್ಲೋ ಮೆಥಡ್ ಆಗಬಾರ್ದು divided by ಇಲ್ಲಿ ನೋಡಿ ಇಲ್ಲಿ x square ಇಲ್ಲಿ root of a square by x square plus root of under root ಇದೆಯಲ್ಲ ಅದೇನ್ ಬರ್ಕೊಳ್ತೀಯಾ t ಬರ್ಕೊಳ್ತೀಯಾ t ಆಯ್ತು. ನೆಕ್ಸ್ಟ್ ಇಲ್ಲಿ x square ಇದೆ ನೋಡು ಈ ಫಾರ್ಮುಲಾದಲ್ಲಿ a square by x square is equal to ಎಷ್ಟಾಯ್ತು t square minus 1. ಓಕೆ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ x square will be is equal to a square by x square. ಇದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಆಯ್ತಪ್ಪ x square that is a square divided by 1 by x square ಬೇಕಲ್ಲಿ 1 by x square ಎಷ್ಟು ಬರುತ್ತೆ t square minus 1 by a square. ಅರ್ಥ ಮಾಡ್ಕೊಂಡಿದ್ದೀರಾ ಆಯ್ತು ಸರ್ ಅಂತ ಅನ್ಕೊಂಡು ಈಗ ನೋಡ ಏನೇನ್ ಬರುತ್ತೆ ಸೊ ಇನ್ ದಿಸ್ ಪ್ಲೇಸ್ ಐ ವಿಲ್ ಗೆಟ್ 1 by x square ಜಾಗದಲ್ಲಿ t square minus 1 divided by a square into t square minus 1. ಈ ತರ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು ನಿಮ್ಮ ತಲೆ ಓಡಿಸ್ಬೇಕು. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಸ್ಲೋ ಹೇಳ್ತಾ ಇದ್ದೀನಿ. ಇದನ್ನ ನೀವು ಫಾಸ್ಟ್ ಬರಿತಾ ಹೋದ್ರೆ ನಿಮಗೆ ಅನುಕೂಲ ಆಗುತ್ತೆ, ಹೌದಲ್ವಾ? ಯಾಕೆ ಇಂಥ ಪ್ರಾಬ್ಲಮ್, ಹೌ ಯುವರ್ ಮೈಂಡ್ ಈಸ್ ವರ್ಕಿಂಗ್, ಹೆಂಗೆ ಸಿಂಪ್ಲಿಫೈ ಮಾಡ್ಕೋತೀಯಾ, ಯಾವ ಕಾನ್ಸೆಪ್ಟ್ ಅಲ್ಲಿ ಬರಿತಾ ಇದೆಯಾ, ಎಷ್ಟು ಫಾಸ್ಟ್ ಆಗಿ ನೀನು ಲೆಕ್ಕ ಮಾಡ್ತೀಯಾ ಅನ್ನೋದನ್ನ ಟೆಸ್ಟ್ ಮಾಡೋದೇ JEE ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ ಹೌದು ಸರ್, ಟಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್. 1 by a square ಮತ್ತೆ a square ಎಷ್ಟಾಯ್ತು 1 by, ಸೊ ಇಲ್ಲಿ ಕಾಣಿಸುತ್ತೆ ಅಂತ ಅನ್ಕೋಣ. So that is 1 divided by a to the power of 4 with minus sign ಇದೆ. So what you will get now, t square minus 1 integration ಇದೆಯಪ್ಪ, ಬರಿತಾ ಹೋಗ್ತೀರಾ ಅಂತ ಅನ್ಕೋಬೋದಾ? So now I get that is t cube by 3 minus integration of t square, t cube by 3 minus 1 with respect to t. So now finally ಇದನ್ನ ಅರೇಂಜ್ ಮಾಡ್ಕೊಂಡ್ರೆ ಮೈನಸ್ ಆ ಕಡೆ ಬರ್ಕೊಂಡ್ಬಿಟ್ರೆ 1 divided by a to the power of 4 t minus t cube by 3 ಇದೆ. ವಿದ್ಯಾರ್ಥಿಗಳೇ ಅರೇಂಜ್ ಮಾಡ್ಕೋಬೇಕು. ಈಗಲ್ಲಿ 4 ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿದ್ರೆ 48 ಅಲ್ಲಿ ಚೆಕ್ ಮಾಡಿದ್ರೆ ವಿದ್ಯಾರ್ಥಿಗಳೇ ಯಾವ್ದು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ ನೋಡೋಣ. ಟಿ ಜಾಗದಲ್ಲಿ ರೂಟ್ ಆಫ್ a square plus 1 by x square ಬರ್ಕೊಂಡ್ರೆ, ಸಾರಿ ರೈಟ್, 1 by a to the power of 4 t
ಟಿ ಇಸ್ ಈಕ್ವಲ್ ಟು ಇದನ್ನ ಅರೇಂಜ್ ಮಾಡ್ಕೊತೀನಿ, ಮಾಡ್ಕೊಳ್ಳಿ ಸರ್. ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಅಂಡರ್ ರೂಟ್ ಎಕ್ಸ್ ಸ್ಕ್ವೇರ್ ಇದೆ, ಏನ್ ಬಂದ್ಬಿಡುತ್ತೆ ಎಕ್ಸ್ ಬಂತು. ಸೊ ಆಗಿದ್ದಾಗ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅನ್ಕೊಂಡ್ರೆ -1/3x³. ಸೊ ರೈಟ್ ಆಪ್ಷನ್ ಅಲ್ಲಿ ನಾವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದಾ? ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದಾ? ಗೊತ್ತಾಗ್ತದೆ ಸರ್. ಇದು -1/3 ಇಂಟು t³ ಇದೆ. ಈಗ ಇದನ್ನ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ, ಇದನ್ನ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ರೆ, ಸೊ ಐ ವಿಲ್ ಗೆಟ್ a² + x² ಹೋಲ್ ಟು ದಿ ಪವರ್ ಆಫ್ 2/3. ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಸಾರಿ 3/2 ಆಗುತ್ತೆ. 3/2 ಹೋಲ್ ಡಿವೈಡೆಡ್ ಬೈ, ಮತ್ತೆ ಡಿನಾಮಿನೇಟರ್ x² ಅಂಡರ್ ರೂಟ್ ಬಂದ್ರೆ x ಆಯ್ತು, x ಹೋಲ್ ಟು ದಿ ಪವರ್ ಆಫ್ 3 ಇದೆ. ಸೊ ನಾವು x³. ಸೊ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಸೊ ರೈಟ್ ಆಪ್ಷನ್ ಈಸ್ 2. ಡಿಯರ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಎಕ್ಸ್ಪ್ಲೇನ್ by taking some time. So understand carefully. ಪ್ರಾಕ್ಟೀಸ್ ಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಹೌದೇನು ಸರ್? ಬರ್ಕೊಂಡಿದ್ದೀರಾ? ಆಪ್ಷನ್ 2 49 ಅಲ್ಲಿ ಇದನ್ನ ಚೆಕ್ ಮಾಡಿ ಅಂತ ಹೇಳಿದ್ದೆ. ನಾವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ, ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗುತ್ತಪ್ಪ ಅಂತೇಳಿ. ನೋಡಿ ಸಿಗುತ್ತಾ? ಸಿಗೋದೇ ಇಲ್ಲ. ಅವಾಗ ಏನ್ ಮಾಡಬೇಕು ನೋಡಿ, ಇನ್ ದ ರೈಟ್ ಸೈಡ್ ದೇ ಹ್ಯಾವ್ ಗಿವನ್ ದಿ ಆನ್ಸರ್. ಎ ಅಂಡ್ ಬಿ ಆರ್ ದ ಫೈನಲ್ ಪಾಯಿಂಟ್ಸ್. ಎ ಅಂಡ್ ಬಿ ಆರ್ ದ ಫೈನಲ್ ಪಾಯಿಂಟ್ಸ್. ಯು ಹ್ಯಾವ್ ಟು ಫೈಂಡ್ ದಮ್. ಎ ಮತ್ತೆ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿನಾಮಿನೇಟರ್ 7 - 6x - x² ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಸಿಗಲ್ಲ. ಅವಾಗ ಏನ್ ಮಾಡ್ತೀಯಾ? ಕ್ವಶನ್ ನಂಬರ್ 49 ಅಲ್ಲಿ ಎಕ್ಸ್ಪ್ರೆಸ್ ನ್ಯೂಮರೇಟರ್, ದಟ್ ಈಸ್ 2x + 5 is equal to, I just take m into, a ಬರ್ಕೋಬಾರ್ದು, ಎ ಫೈನಲ್ ಆನ್ಸರ್ ಅದು, m into ಡಿಫರೆನ್ಶಿಯೇಷನ್ ಆಫ್ ಡಿನಾಮಿನೇಟರ್ 7 ಆಗುತ್ತೆ, -6 - 2x ಪ್ಲಸ್ n ಅಂತ ಹೇಳಿ. ಎಲ್ಲಿ ನಾವು ನಿಮಗೆ a ಇಂಟು ಡಿಫರೆನ್ಶಿಯೇಷನ್ ಆಫ್ ಡಿನಾಮಿನೇಟರ್ ಪ್ಲಸ್ ಬಿ ಬರ್ಸಿದ್ವಿ. ಎ ಅಂಡ್ ಬಿ ಬರಿಬೇಕಾ? ಈ ಲೆಕ್ಕದಲ್ಲಿ ಬರಿಬಾರ್ದು. ಯಾಕೆ? ಎ ಅಂಡ್ ಬಿ ಆರ್ ದ ಫೈನಲ್ ಆನ್ಸರ್ಸ್ ಅಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ಎ ಅಂಡ್ ಬಿ ಆರ್ ದ ಫೈನಲ್ ಆನ್ಸರ್ಸ್. ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಮ್. ಸೊ ಎಂ ಮತ್ತೆ ಎನ್ ಕಂಡು ಹಿಡ್ಕೋಬೇಕು ಫಸ್ಟ್. ಈಗಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ ನೆನಪಿದೆಯಾ? ಸೊ ಈಕ್ವೇಟಿಂಗ್ ಫಸ್ಟ್ ಕಾನ್ಸ್ಟೆಂಟ್ ಮಾಡೋಣ. -6m ಪ್ಲಸ್ n ಇಸ್ ಈಕ್ವಲ್ ಟು 5. ಇದನ್ನು ಸ್ವಲ್ಪ ಫಾಸ್ಟ್ ಬರೀಬೇಕು. ನೆಕ್ಸ್ಟ್ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ x. ಇಲ್ಲಿ ಎಷ್ಟಿದೆಪ್ಪ? -2x ಇದೆ. -2m is equal to 2 ಆಯ್ತು. Therefore m is equal to ಎಷ್ಟು ಬರೀತಿಯಪ್ಪ? -1 ಬಂತು. m -1 ಹಾಕಿದ್ರೆ -6 into -1 plus 6 ಆಯ್ತು, plus n is equal to 5. Therefore n is also is equal to -1 ಬಂತು. ನೆನಪಿದೆಯಾ? ಹೌದು, ನೆನಪಿದೆ ಸರ್. ಇಲ್ಲಾಂದ್ರೆ ಕಷ್ಟ ಆಗುತ್ತಪ್ಪ. ನಾ ಹೇಳಿದ್ದೀನಿ, NCERT ಬುಕ್ ಅಲ್ಲಿರೋ ಪ್ರಾಬ್ಲಮ್ಸ್ ಅನ್ನ ಅಚ್ಚುಕಟ್ಟಾಗಿ ಮಾಡಿರಬೇಕು. ಯು ಮಸ್ಟ್ ಸಾಲ್ವ್ ಈಚ್ ಅಂಡ್ ಎವರಿ ಪ್ರಾಬ್ಲಮ್ ಆನ್ ಯುವರ್ ಓನ್. ಡೋಂಟ್ ಸಿ ದ ಸೊಲ್ಯೂಷನ್. ಸೊಲ್ಯೂಷನ್ ನೋಡಿ 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 ಬರಿಬಾರ್ದು, ಅರ್ಥ ಮಾಡ್ಕೋಬೇಕು, ಬರಿಬೇಕು. ಇಲ್ಲಿ ಏನ್ ಕಾನ್ಸೆಪ್ಟ್ ಏನು? ಡಿನಾಮಿನೇಟರ್ ಅಂಡರ್ ರೂಟ್. ಇಫ್ ಐ ಡಿಫರೆನ್ಶಿಯೇಟ್, ಸರ್ ಐ ಡು ನಾಟ್ ಗೆಟ್ ಇನ್ ದ ನ್ಯೂಮರೇಟರ್. ದೇರ್ಫೋರ್ ಎಕ್ಸ್ಪ್ರೆಸ್ ಮಾಡಿದ್ಯಾ, ಎಂ ಅಂಡ್ ಎನ್ ಸಿಕ್ಕಿದೆ. ಸೊ ನಿಮ್ಮ ಆನ್ಸರ್ ಏನ್ ಬರಿತೀವಪ್ಪ ಅಂದ್ರೆ ದಟ್ ಇಂಟಗ್ರಲ್ ಅದೇನೋ ಕೊಟ್ಟಿದ್ದಾರೆ ನೋಡು, 2x ಬರ್ಕಂತ ಕೂಡ ನೆಸೆಸಿಟಿ ಇಲ್ಲ, ಡಿವೈಡೆಡ್ ಬೈ ರೂಟ್ ಆಫ್ ಎಷ್ಟೋ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು m is how much here? Integral of first term minus m is -1. m is -1 into -6 minus 2x with respect to x divided by under root ಅದೆಷ್ಟೋ ಕೊಟ್ಟಿದ್ದಾರೆ, 7 minus 6x minus x square ಇದು ಮಾಡೋದ್ರಲ್ಲಿ ಹೇಳ್ಕೊಟ್ಟಿದೆ. ನೆಕ್ಸ್ಟ್ ಪ್ಲಸ್ n ಅಂದ್ರೆ ಎಷ್ಟಿಗಲ್ಲಿ? -1. n is also -1. -1 divided by they have given some answer. let it be that. ಅದೇನ್ ಕೊಟ್ಟಿದ್ರೆ ವರಿ ಮಾಡೋದು ಬೇಕಿಲ್ಲ. ಈಗ ಆಲ್ರೆಡಿ ಏನ್ ಮಾಡಿದಾರೆ ಅವರು ಅಂತಂದ್ರೆ 7 ಮೈನಸ್ ಸಬ್ಜೆಕ್ಟ್ ಮಾಡ್ಬಿಡಲ್ಲಿ, ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಟೈಮ್ ವೇಸ್ಟ್. ಇದು 7 minus 6x minus x square ಇದೆ, ಅದರಲ್ಲಿ ಮೈನಸ್ ಕಾಮನ್ ತಗೊಳ್ಳೋಣ ಫಾಸ್ಟ್ ಆಗಿ. ಮೈನಸ್ ಕಾಮನ್ ತಗೊಂಡ್ರೆ x² plus 6x minus 7 ಫಾರ್ಮಿಂಗ್ ಪರ್ಫೆಕ್ಟ್ ಸ್ಕ್ವೇರ್ ಹೇಳ್ಕೊಟ್ಟಿದೆ. x ಕೋಎಫಿಷಿಯಂಟ್ 6 ಬೈ ಅರ್ಧ 3, x plus 3 ಹೋಲ್ ಸ್ಕ್ವೇರ್ ಪ್ಲಸ್ 9 ಆಯ್ತು, -9 -9 -7
ಎಷ್ಟಾಗುತ್ತೆ? -16 ಆಯ್ತು. ಅದನ್ನ ಅರೇಂಜ್ ಮಾಡ್ಕೊಂಡ್ರೆ 4 ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಸ್ಕ್ವೇರ್ minus of x plus 3 whole square ಅಂತಂದ್ರೆ your answer how much you will get here dear students? 4 square minus of x plus 3 whole square arrangement ಮಾಡ್ಕೊಂಡ್ರೆ it is of the form dx divided by root of a square minus x square ಬರುತ್ತೆ ಅಂತ ಗೊತ್ತಾಗಬೇಕು. ಇಲ್ಲಿ ಬರೀ ನೆಸಿಟಿ ಇಲ್ಲ. ಯಾಕೆ? ಇದನ್ನ ಡಿಫರೆನ್ಶಿಯೇಟ್ ಮಾಡು, ನ್ಯೂಮರೇಟರ್ ಸಿಗುತ್ತೆ -6x -6 ಸಿಕ್ತು, x ಸ್ಕ್ವೇರ್ ಡಿಫರೆನ್ಶಿಯೇಷನ್ -2x ಸಿಕ್ತು. ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಹೇಳ್ಕೊಟ್ಟಿದ್ದೀನಿ ನೆನಪು ಮಾಡ್ಕೋ. ಸ್ಟ್ಯಾಂಡರ್ಡ್ ಫಾರ್ಮ್ ಈಸ್ ಲೈಕ್ ದಿಸ್, f' ಡಿವೈಡೆಡ್ ಬೈ ರೂಟ್ ಆಫ್ f ಆಫ್ x ಇತ್ತಂದ್ರೆ ವಿತ್ ರೆಸ್ಪೆಕ್ಟ್ x ಎಷ್ಟು ಬರೀತೀಯ ಆನ್ಸರು? ಸೊ 2 ರೂಟ್ ಆಫ್ fx ಬರೀತೀಯಾ? ಇದು ಪರ್ಫೆಕ್ಟ್ ಆಗಿ ಗೊತ್ತಿದೆ. ಸೊ ಯುವರ್ ಆನ್ಸರ್ ಈಸ್ ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಇದೆ. ಸೊ ದೇರ್ ಫಾರ್ ಆನ್ಸರ್ ಈಸ್ ಮೈನಸ್ ಹೊರಗೆ ಬರ್ಕೊಳ್ಳಿ, ಮೈನಸ್ ಏನ್ ಬರೀತೀಯ? 2 ರೂಟ್ 2 into root of 7 minus 6x minus x square plus into minus ಸಾರಿ ವೈರ್ ಸಿಕ್ಕಂತ ಇದೆಪ್ಪ ಮೈನಸ್. ಇದಕ್ಕೆ ಆನ್ಸರ್ ಏನ್ ಬರೀತೀಯ? ದಟ್ ಈಸ್ ಇದರ ಡಿಫರೆನ್ಶಿಯೇಷನ್, ಎಕ್ಸ್ ದ ಡಿಫರೆನ್ಶಿಯೇಷನ್ ನ್ಯೂಮರೇಟರ್ ಇರಬೇಕು ಅಂತ ಹೇಳಿದೆ. ಎಕ್ಸ್ ಡಿಫರೆನ್ಶಿಯೇಷನ್ ಶುಡ್ ಬಿ ಅವೈಲಬಲ್ ಇನ್ ದ ಇದರ x plus 3 ಡಿಫರೆನ್ಶಿಯೇಷನ್ ನ್ಯೂಮರೇಟರ್ ಇರಬೇಕು. -1 ಅದ ಹೊರಗೆ ಹಾಕಿದೆಯಾ? ಇದು ಸ್ಟ್ಯಾಂಡರ್ಡ್ ಫಾರ್ಮ್ a square minus x square. therefore answer is sin inverse of -1 into sin inverse of x by a ಅಂತ ಬರಿತೀವಿ. x ಅಂದ್ರೆ ಎಷ್ಟಪ್ಪ ಅಲ್ಲಿ? x plus 3 by 4. ನಾನು ಬರೆಯೋದು ಬೇಡಪ್ಪ ಅಂತ ಹೇಳಿದೆ. ಯಾಕೆ ಹೇಳೋ? ಕೊಟ್ಬಿಟ್ಟಿದ್ದಾರೆ, ಇದನ್ನ ಕೊಟ್ಟಿದ್ದಾರೆ, ಆದ್ರೆ ಹೇಗೆ ಕೊಟ್ಟಿದ್ದೀನಿ, ಇದನ್ನ ಟೈಮ್ ಅನ್ನು ವೇಸ್ಟ್ ಮಾಡಬಾರ್ದು. ಈಗ ನಿಮ್ಮ ಕೆಲಸ ಏನು ವಿದ್ಯಾರ್ಥಿಗಳೇ? ದೇ ಹ್ಯಾವ್ ಗಿವನ್ ದಿಸ್ ಆಸ್ a into ಕೊಟ್ಟಿದ್ದಾರೆ ನೋಡಲ್ಲಿ, a into root of this is given plus b into this is given. Now they are asking what is the ordered pair a comma b ಎಷ್ಟಪ್ಪ ಅಂತ ಕೇಳ್ತಾ ಇದ್ದಾರೆ. Now what is the value of a now? a is equal ಎಷ್ಟು ಆಗುತ್ತೆ? -2 ಆಗುತ್ತೆ, comma b is equal ಎಷ್ಟು ಆಗುತ್ತೆ? -1. So right option is 1. ಅರ್ಥ ಆಗಿದೆ ಅಂತ ಅನ್ಕೋಬಹುದಾ? ನೋಡಿ ಅಲ್ಲಿ a ಮತ್ತೆ b, ಇಲ್ಲಿ ನಾವು ಇದರಲ್ಲಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡ್ಬೇಕಾದಾಗ ಇಲ್ಲಿ a ಮತ್ತೆ b ಬರೆಸ್ತಾ ಇದೆ. ಈ ಪ್ರಾಬ್ಲಮ್ ಅಲ್ಲಿ ಎ ಮತ್ತೆ ಬಿ ಬರಿಬಾರ್ದು, ಎ ಅಂಡ್ ಬಿ ಲಾಸ್ಟ್ ಕಾನ್ಸ್ಟೆಂಟ್ ಬರ್ಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ಸ್ಟೆಪ್ ಅನ್ನ ಅವಾಯ್ಡ್ ಮಾಡಿ ಇಲ್ಲಿ ಯಾಕಂದ್ರೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು, ದೇ ಹ್ಯಾವ್ ಗಿವನ್ ದಟ್. ಇದನ್ನ ಸಪರೇಟ್ ಆಗಿ ಮತ್ತೊಂದು ಲೆಕ್ಕ ಕಲಿಬಹುದು. ಯು ಟೇಕ್ ದಿಸ್ ಆಸ್ ಎ ಸಪರೇಟ್ ಒನ್ ಪ್ರಾಬ್ಲಮ್. ಅರ್ಥ ಆಗ್ಲಿ ಅಂತೇಳಿ ಐ ಹ್ಯಾವ್ ಗಿವನ್ ದಿಸ್ ಎಕ್ಸ್ಪ್ಲನೇಷನ್. In the exam, don't do this because they have given this answer. You must be concentrating what the value of P is. Okay? Understood. 49, option 1. 50 ಅಲ್ಲಿ ನೋಡಿ ವಿದ್ಯಾರ್ಥಿಗಳೇ, 50 ಪ್ರಾಬ್ಲಮ್ ಅನ್ನು ಓದಿ. If integration of e power secant x ಏನೇನೋ ಕೊಟ್ಬಿಟ್ಟಿದ್ದಾನೆ, then the possible choice of f of x is. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಿಮ್ಮ JEE ಪೇಪರ್ಸ್ಗಳಲ್ಲಿ ಐದರ್ ಇನ್ ಫಿಸಿಕ್ಸ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಿ ಥಿಂಕಿಂಗ್ ಬೇಕು. ಹೌ ಫಾಸ್ಟ್ ಯು ಕ್ಯಾನ್ ಥಿಂಕ್. ಇದರಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನು, ಇಲ್ಲಿ ಏನೇನು ಮಾಡ್ಬೋದು. ಈಗ ನೋಡಿ, ಇಂಟಗ್ರೇಷನ್ ಆಫ್ ಇದಿಷ್ಟು ಬರ್ಕೊಂತ ಕುತ್ಕೊಂಡ್ರೆ ಏನ್ ಮಾಡಿದ್ರೆ ಸಿಗಲ್ಲ. ಏನೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ನೋಡು. ಯಾವ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ? ಇದರಲ್ಲಿ ಬೈಪಾರ್ಟ್ಸ್ ರೂಲ್ ಅಪ್ಲೈ ಮಾಡ್ತಾ ಇದ್ವಿ. e power x f of x plus f dash x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತಂದ್ರೆ e power x into f of x ಬರಿತಾ ಇದ್ವಿ. ಹೌದನಪ್ಪ? ನೋಡಲ್ಲಿ ಯಾವ್ದಾದ್ರು ಸಿಗುತ್ತೆ ನೋಡೋಣ. ಸೆಕೆಂಡ್ ಎಕ್ಸ್ ಟ್ಯಾನ್ ಆಫ್ f of x ಅಂತ ಇದೆ. ಇಲ್ಲಿ ಗೊಂದಲದಲ್ಲಿದ್ದಾಗ ಏನಾದ್ರೂ ಸ್ವಲ್ಪ ಬೇಗ ಆನ್ಸರ್ ಸಿಗಲ್ಲ, ಏನು ಸಬ್ಸ್ಟಿಟ್ಯೂಷನ್ ಮಾಡಕ್ ಬರ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಕೊಟ್ಟಿರೋ ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿಬಿಡಬೇಕು. ದ ವೆರಿ ಫಸ್ಟ್ ಸ್ಟೆಪ್ ಇಸ್ ಡಿಫರೆನ್ಶಿಯೇಟಿಂಗ್ with respect to x on both side. ಇದೊಂದು ಹೊಸ ಸ್ಟೆಪ್ ನೆನ್ಪಿಟ್ಕೊಂಬೇಡಿ. ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ಅಥವಾ ಏನಾದ್ರು ಡೈರೆಕ್ಟ್ ಆನ್ಸರ್ ಬರಲ್ಲ, ಅವಾಗ LHS ಮತ್ತು RHS ನ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ಬಿಡಿ. ಡಿಫರೆನ್ಶಿಯೇಟ್ ಮಾಡ್ಕೊಂಡಾಗ ಎಲ್ರು ನನ್ನ ಜೊತೆ ಬರ್ಕೊಂತ ಹೋಗ್ಬೇಕು. ಆ ಕ್ವಶನ್ ನಿಮ್ಮ ಹತ್ರ ಎದುರಿಗಿದೆ, ಅಸೈನ್ಮೆಂಟ್ ಕಳಿಸಿದೀವಿ, ನಿಮ್ಮ ಹತ್ರ ಇದೆ. ಈಗ ನಾವು ಸ್ಟಾರ್ಟಿಂಗ್ ಡೇಲಿ ಕೂಗ್ತಾ ಇದ್ವಿ ಏನಂತ? ಇಂಟಗ್ರೇಷನ್ ಈಸ್ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಸಿಯೇಷನ್. ಇಂಟಗ್ರೇಷನ್ ಈಸ್ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಸಿಯೇಷನ್ ಅಂದ್ರೆ ಈಗ
ಈಗ ಡಿಫರೆನ್ಸಿಯೇಷನ್ ಇದೆ, ಯಾವುದೋ ಒಂದು ಫಂಕ್ಷನ್ ಇದೆ, ಅದನ್ನ ಇಂಟಗ್ರೇಟ್ ಮಾಡಿದ್ರೆ ಇಂಟಗ್ರೇಷನ್ ಇಸ್ ಆಂಟಿ ಡೆರಿವೇಟಿವ್ ಇರೋದ್ರಿಂದ ಏನಾಗುತ್ತೆ ಅಂತೇಳಿ ಡಸ್ಟರ್ ತಗೊಂಡು ಮುಚ್ಚಿ ಕೊಡ್ತಾ ಇದೆ ಸ್ಟಾರ್ಟಿಂಗ್ ಅಲ್ಲಿ, ಬಹಳ ಚೆನ್ನಾಗಿ ಕಲೀರಪ್ಪ ಅಂತ ಹೇಳಿ. ಅಥವಾ ಹಿಂಗೆ ಈಗ ಇಂಟಗ್ರೇಷನ್ ಗೊತ್ತಿದೆಯಪ್ಪ, ಇಂಟಗ್ರೇಷನ್ ಗೊತ್ತಿದೆ, ಆ ಇಂಟಗ್ರೇಷನ್ ಗೊತ್ತಿದೆ ಅಂತೇಳಿ ನೀವು ಏನ್ ಮಾಡ್ತಾ ಇದೀವಿ ಈಗ, ಒಂದ್ ಸೆಕೆಂಡ್, ಕ್ವಶನ್ ಜಂಪ್ ಆಗ್ಬಿಡ್ತದೋ. ಹಾ, ಇಲ್ಲಿ ಇಟ್ಕೊಳ್ಳೋಣ. ಈಗ ಇಂಟಗ್ರೇಷನ್ ಕೊಟ್ಟಿದ್ದಾರೆ, ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಆ ಇಂಟಗ್ರೇಷನ್ ಡಿಫರೆನ್ಶಿಯೇಷನ್ ಒನ್ ಈಸ್ ಇನ್ವರ್ಸ್ ಆಫ್ ದಿ ಅದರ್, ಇನ್ನೊಂದನ್ನ ಕೌಂಟರ್ ಅಟ್ಯಾಕ್ ಮಾಡುತ್ತೆ, ಕ್ಯಾನ್ಸಲ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಈಗ ಉಳಿದಿದ್ದು ಲೆಫ್ಟ್ ಸೈಡ್ ಉಳಿದಿದ್ದಿದೆಯಲ್ಲ ಅದು ಹಂಗೆ ಆಸ್ ಇಟ್ ಈಸ್ ಇದೆ ಅಂತ ಅನ್ಕೊಂಡು ರೈಟ್ ಸೈಡ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಇ ಪವರ್ ಸೀಕೆಂಟ್ ಎಕ್ಸ್, ಡಿಫರೆನ್ಸಿಯೇಷನ್ ಆಫ್ ಇ ಪವರ್ ಸೀಕೆಂಟ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ನಾನು ಲೆಫ್ಟ್ ಸೈಡ್ ಬರೀತಾ ಇಲ್ಲ, ಯಾಕೆ? ಇಂಟಗ್ರೇಷನ್ ಡಿಫರೆನ್ಸಿಯೇಷನ್ ಕ್ಯಾನ್ಸಲ್ ಆಗಿದೆ, ಅಲ್ಲೇ ಟರ್ಮ್ ಉಳಿದಿದೆ, ಅಲ್ಲೇನೋ ಟರ್ಮ್ ಉಳಿದಿದೆ, ಅದನ್ನ ಆಸ್ ಇಟ್ ಇಸ್ ಹಂಗೆ ಇಟ್ಕೊಂತೀನಿ ನಾನು. ಈಗ ಇದನ್ನ ಪ್ರಾಡಕ್ಟ್ ಅಲ್ಲಿ ಅಪ್ಲೈ ಮಾಡು, ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್. ಲೆಫ್ಟ್ ಸೈಡು ಬರೀಲಿಕ್ಕೆ ಉದ್ದ ಆಗುತ್ತೆ, ಅದನ್ನ ಬರ್ಕಂತ ಕೂತ್ಕೊಂಡ್ರೆ ಟೈಮ್ ವೇಸ್ಟ್, ಅಲ್ಲೇ ಕ್ವಶನ್ ಪೇಪರ್ನಾಗ ಇರ್ತೈತಿ, ಅದನ್ನ ಕಾಪಿ ಮಾಡ್ಕೋಬೇಕು. ಆಮೇಲೆ ಉಳಿದದ್ದನ್ನ ಏನು ಉಳಿದದ್ದು ಇಲ್ಲ ಚೆಕ್ ಮಾಡಿ, ರೈಟ್ ಸೈಡ್ ಚೆಕ್ ಮಾಡು. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು differentiation of second function f dash x plus second function as it is into differentiation of first function e power x, that is e power secant x into secant x into tan x. chain rule apply ಮಾಡಿದ್ದೀನಿ. e to the power of ಕಾಣಿಸ್ತಾ ಐತೆ ನೋಡಲ್ಲಿ, e power x, that is secant x into secant x into tan x. ಈಗ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ ನೋಡಿ. ಈಗ ಅಲ್ಲಿ ಯಾವುದು ಇ ಪವರ್ ಎಕ್ಸ್ ಫಸ್ಟ್ ಟರ್ಮ್, ಇ ಪವರ್ ಎಕ್ಸ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ಈ ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ನಾ ಬರಿತಾ ಹೋಗಲ್ಲ, ನೀವು ಮಲ್ಟಿಪ್ಲೈ ಮಾಡ್ಕ, ಇ ಪವರ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ಫಸ್ಟ್ ಟರ್ಮ್ ಬರುತ್ತೆ ನೋಡ, ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಆದಾಗ ಉಳಿತೇನೆ ನಮ್ಗೆ ಈಗಲೇ ಉಳಿಯೋದು ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ವಾಟ್ ಔಟ್ ಸೈಡ್ ಏನ್ ಬರುತ್ತೆ ನೋಡು, ಇ ಪವರ್ ಸೀಕೆಂಟ್ ಎಕ್ಸ್ ಇದೆ ನೋಡಪ್ಪ, ಇ ಪವರ್ ಸೀಕೆಂಟ್ ಎಕ್ಸ್ ಇಂಟು ಎರಡು ಟರ್ಮ್ ಇದಾವೆ. ಫಸ್ಟ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಫಸ್ಟ್ ಟರ್ಮ್ ಇವನ್ ಜೊತೆ ಕ್ಯಾನ್ಸಲ್ ಆಗ್ತಾನೆ. ಈಗ ಉಳಿದ ಟರ್ಮ್ ಯಾವುದು? ಲೆಫ್ಟ್ ಸೈಡ್ ಅಲ್ಲಿ ಸೆಕೆಂಡ್ ಟರ್ಮ್ ಉಳಿಯುತ್ತೆ. ಸೆಕೆಂಡ್ ಟರ್ಮ್ ಯಾವುದು? ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಹೌದಾ, ಇಂಟು ಇ ಪವರ್ ಸೀಕೆಂಟ್ ಎಕ್ಸ್ ಉಳಿತು. ಓಕೆ, ಪಕ್ಕ ಪರ್ಫೆಕ್ಟ್. ನೆಕ್ಸ್ಟ್ ಏನು? ಉಳಿದ ಮೇಲೆ ಆಫ್ಟರ್ ದ ರಿಮೈನಿಂಗ್ ಟರ್ಮ್ ಇದು ಕ್ಯಾನ್ಸಲ್ ಹೊಡೆದಾದ ಮೇಲೆ ಮತ್ತೇನು ಕ್ಯಾನ್ಸಲ್ ಆಗುತ್ತೆ? ಇ ಪವರ್ ಸೀಕೆಂಟ್ ಎಕ್ಸ್ ಹಂಗೆ ಆ ಥರನ ಆಟ ಆಡಬೇಕು, ಎಲ್ಲ ಲಂಗಿ ಬರ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಇದನ್ನ ಕ್ಯಾನ್ಸಲ್ ಮಾಡಿದ್ಮೇಲೆ ಇದಿಷ್ಟು ಕ್ಯಾನ್ಸಲ್ ಆಯ್ತು. ಈಗ ಇದು ಕೈ ಮುಗಿಸಿ ನೋಡ, ಕ್ಯಾನ್ಸಲ್ ಆಗ್ಬಿಡ್ತು. ಉಳಿತೇನ? ಫಸ್ಟ್ ಟರ್ಮ್ ಹೋಗ್ಬಿಟ್ಟಿದೆ, ಸೆಕೆಂಡ್ ಟರ್ಮ್ ಮತ್ತೆ ರೈಟ್ ಸೈಡ್ ಉಳಿದಿರೋದು, ಅದರಲ್ಲಿ ಇ ಪವರ್ ಸೀಕೆಂಟ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಹಾಗಿದೆ ಉಳಿತೇನಾಗಾರೆ ಸರ್? ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ಉಳಿತು ಎಷ್ಟು ಸರ್? ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಉಳಿತು ಸರ್. ಈಗ ಎಫ್ ಡ್ಯಾಶ್ ಎಕ್ಸ್ ಅಂದ್ರೇನಾ? ಡಿಫರೆನ್ಶಿಯೇಟ್ ಮಾಡಿದೀಯಾ, ಇದು ಆನ್ಸರ್ ಬಂದಿದೆ. ನಾವು ಇಂಟಗ್ರೇಟ್ ಆನ್ ಬೋತ್ ಸೈಡ್ ಮಾಡ್ಕೊಂಡ್ಬಿಡು. ಇಂಟಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಏನ್ ಬಂತ? ಎಫ್ ಆಫ್ ಎಕ್ಸ್ ಬಂದ್ಬಿಡ್ತು. ವಾಟ್ ಇಸ್ ಇಂಟಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್? ಸೀಕೆಂಟ್ ಎಕ್ಸ್ ಪ್ಲಸ್ ವಾಟ್ ಇಸ್ ಇಂಟಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್? ದಟ್ ಈಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಏನೇ ಇರುತ್ತೆ. ಸೊ ವಾಟ್ ಇಸ್ ದ ಪಾಸಿಬಲ್ ಚಾಯ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ನಾ ಎಫ್ ಆಫ್ ಎಕ್ಸ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ನೋಡು, ಸ್ವಲ್ಪ ಇದೇ ತಲೆ ಓಡಿಸ್ಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಬೇಕು. ಅಂಡರ್ಸ್ಟೂಡ್? ಓಕೆ, ಎಂಜಾಯ್ ಮಾಡಿ, ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡಿ, ಸುಮ್ಮನೆ ಎಂಜಾಯ್ ಮಾಡಿ. ಆಮೇಲೆ ಪ್ರತಿಯೊಂದು ಸೊಲ್ಯೂಷನ್ ನೋಡಿ ಬರಿಬಾರ್ದು, ಅರ್ಥ ಮಾಡ್ಕೋಬೇಕು. ಈ ತರ ಆನ್ಸರ್ ಸಿಗಲೇ ಇಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಡಿಫರೆನ್ಶಿಯೇಟಿಂಗ್ ಆನ್ ಬೋತ್ ಸೈಡ್. ಇದು ಒಂದು ಮೆಥಡ್, ಹೊಸ ಮೆಥಡ್. ಹೊಸದಲ್ಲ, ಹಳೇದೆ. ಸ್ಟಾರ್ಟಿಂಗ್ ಡೇ ಹೇಳ್ಕೊಡ್ತಾ ಇದ್ ನೋಡು. ಡಿಫರೆನ್ಸಿಯೇಷನ್ ಗೊತ್ತಿದ್ರೆ, ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಗೊತ್ತಿದ್ರೆ ಕಾಸ್ ಎಕ್ಸ್ ಗೊತ್ತಿರುತ್ತೆ. ಹಿಂಗೆ ಆಕ್ಷನ್ ಮಾಡಿ ಹಿಂಗೆ ಎಕ್ಸ್ಟೆಂಡ್ ಮಾಡಿ ಹೇಳ್ಕೊಡ್ತಿದ್ನಲ್ಲ ಸ್ಟಾರ್ಟಿಂಗ್ ಡೇ ಅಲ್ಲಿ. ಇಂಟಗ್ರೇಟಿಂಗ್ ಆನ್ ಬೋತ್ ಸೈಡ್,
ಇನ್ವರ್ಸ್ ಇಂಟಗ್ರೇಷನ್ ಇಸ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫರೆನ್ಸಿಯೇಷನ್. ಹಿಂಗೆ ಹೋದ್ರೆ ಡಿಫರೆನ್ಸಿಯೇಷನ್, ಹಿಂಗ್ ಬಂದ್ರೆ ವಾಪಸ್ ಬಂದ್ರೆ ಇಂಟಗ್ರೇಷನ್ ಅಂತ ಕೂಗಾಡಿ ಹೇಳ್ತಾ ಇತ್ತು ನೋಡು. ಸೊ ಅವಾಗ ಇಂಟಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನ್ ಬಂತು, ಸೈನ್ ಎಕ್ಸ್ ಬಂತು. ಕೆಲವು ಸ್ಟಾರ್ಟಿಂಗ್ ಏನು ಹಿಂಗೆ ಕೇಳ್ಕೊಡ್ತಾ ಇದಾರೆ ಅಂತ ಅಂದಿರ್ಬೋದು. ಇದ್ರ ಸಲುವಾಗಿ ಬೇಸಿಕ್ ಇದೆ. ಓಕೆ, ಅಂಡರ್ಸ್ಟರ್ಡ್? ಎಸ್ ಸರ್, ಎಂಜಾಯ್. ನೆಕ್ಸ್ಟ್ 51. ಸ್ವಲ್ಪ ಈ ತರ ಇದ್ದದ್ದು ಅಟೆಂಡ್ ಮಾಡ್ತೀರೇನಪ್ಪ ಅಂತ ಅನ್ಕೋಬೋದಾ? ಏನ್ ಸರ್ ಅಟೆಂಡ್ ಮಾಡೋಣ? ಪವರ್ ಆಫ್ ಎಕ್ಸ್ ಅನ್ನು ಚೆಕ್ ಮಾಡಿದ್ರೆ ಡಿನಾಮಿನೇಟರ್ ತೆಗಿತಾ ಇದ್ವಿ, ಈಗ ನ್ಯೂಮರೇಟರ್ ಬೇಗ ಫಾಸ್ಟ್ ತೆಗೆದ್ಬಿಡ. ಈ ಟೈಪ್ ಮತ್ತೆ ಬಂದ್ರೆ ಹೇಳಿ ಕೊಡಲ್ಲ, ನೀವು ಮಾಡಬೇಕು. 51 ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 4 ಹೊರಗಡೆ ತಗೊಂಡ್ರೆ ಉಳಿತು ಎಷ್ಟು? 4 ಟು ದಿ ಪವರ್ ಆಫ್ 1/4 ಇದೆ. ಎಕ್ಸ್ ಟು ದಿ ಪವರ್ ಆಫ್ 4 ಹೋಲ್ ಟು ದಿ ಪವರ್ ಆಫ್ 1/4. 4 ಕ್ಯಾನ್ಸಲ್ ಆಗುತ್ತೆ. ಅವೆಲ್ಲ ಯಾಕಂತ ಕೂತ್ಕೋಬಾರ್ದು. 1 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 4 ಹೋಲ್ ಟು ದಿ ಪವರ್ ಆಫ್ 1/4 ಡಿವೈಡೆಡ್ ಬೈ ಎಷ್ಟಿದೆ ಕಣಪ್ಪ? ಎಕ್ಸ್ ಟು ದಿ ಪವರ್ ಆಫ್ 5 ಇದೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದನ್ನ ಡಿನಾಮಿನೇಟರ್ ಕಳ್ಸೋಣ. ಎಕ್ಸ್ ಪವರ್ 1 ಇದೆ, ಕೆಳಗೆ ಬಂದ್ರೆ ಮೈನಸ್ ಇದೆ, ಸಾರಿ ಇದ ಮೇಲೆ ಕಳಿಸ್ಬೋಣ. ಎಷ್ಟಾಯ್ತು? 1 ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಕಾಮನ್ ತಗೊಂಡ್ರೆ, ಸಾರಿ ಕಣಪ್ಪ, ಇಲ್ಲಿ ಎಕ್ಸ್ ಕ್ಯೂಬ್ ಉಳಿತು. ಎಕ್ಸ್ ಟು ದಿ ಪವರ್ ಆಫ್ 4 ಕಾಮನ್ ತಗೊಂಡ್ರೆ 1 by x cube ಉಳಿತು. ಸೊ therefore what is left now? 1 minus 1 by x cube whole to the power of 1/4 into 1 divided by x to the power of 4 dx ಆಯ್ತು. 1x ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿತು. ಇದೆಲ್ಲ ಅರ್ಥ ಆಯ್ತು ಅಂತ ಅನ್ಕೋಬಹುದು. ಫಾಸ್ಟ್ ಆಗಿ ಏನ್ ಫಾಸ್ಟ್ ಆಗಿ ಮಾಡೋದು ಸರ್? ನೋಡಿ, ಇಲ್ಲಿ ಇದರ ಡಿಫರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಸಿಗುತ್ತೆ. ಡಿಫರೆನ್ಶಿಯೇಷನ್ ಆಫ್ 1 by x cube. 1 by x cube, what is your answer? 3 minus 3 divided by x to the power of 4. 1 by x cube differentiation standard ಆಗಿ ಹೇಳ್ಕೊಟ್ಟಿದೆ. d by dx of 1 by x to the power of n. His answer is minus n divided by x to the power of n plus 1. ಜನರಲ್ ಆಗಿ ಮೆಮರೈಸ್ ಅಲ್ಲ, ಬಯಾಟ್ ಹಾಕೋದು ಅಲ್ಲ. ಯು ಮಸ್ಟ್ ಹ್ಯಾವ್ ದಿಸ್ ನಾಲೆಜ್ ಇನ್ ಯುವರ್ ಮೈಂಡ್. ಈ ತರ ಡಿಫರೆನ್ಶಿಯೇಟ್ ಮಾಡಿದ್ರೆ ಸಿಗುತ್ತಪ್ಪ ಅಂತೇಳಿ. ಸೊ ಈಗ ಇದ್ರ ಡಿಫರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಸಿಗ್ತಾ ಇದೆ. ಸೊ ನಮ್ಗೆ ಏನಾಯ್ತು, ಇಲ್ಲಿ -3 ಎಕ್ಸ್ಟ್ರಾ ಬಂತು. ಅಥವಾ ಒಂದು ಕೆಲಸ ಮಾಡು, t to the power of 1/4 ಇದಿಷ್ಟಕ್ಕೂ ನಾವು ಚೆಕ್ ಮಾಡಿದ್ರೆ, ಸೊ ನಾವು ಯು ವಿಲ್ ಗೆಟ್ -1/3 dt ಬಂತು. -1/3 dt. ಸೊ ನಾವು ಯು ವಿಲ್ ಗೆಟ್ -1/3. ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ. t to the power of 1/4 plus 1. 1/4 plus 1 ಎಷ್ಟಾಯ್ತು? 5/4 ಆಯ್ತು. 5/4 ಮತ್ತೆ 5/4 ಆಗುತ್ತೆ. ಉಲ್ಟಾ ತಗೊಳ್ತೀಯ, 4/5 ಆಯ್ತು. ಮೈನಸ್ ಇಲ್ಲಿ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತಪ್ಪ. ನೋಡಲ್ಲಿ, ಹೌದು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 1 minus 1 by x cube is equal to t ಹಾಕಿದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಮೈನಸ್ ಹಂಗೆ ಇದೆ. 1 by x cube differentiation is -3 divided by x to the power of 4 with respect is equal to dt. So minus cancel. So now you get dx by x to the power of 4 is dt by 3 plus 3 ಆಗುತ್ತಪ್ಪ. ಸಾರಿ. So next 4 divided by 15 into t ಜಾಗದಲ್ಲಿ ಎಷ್ಟು ಬರುತ್ತೆ? 1 minus 1 by x to the power of ಎಷ್ಟಾಯ್ತು? 5/4. ಸಿಂಪ್ಲಿಫೈ ಮಾಡ್ಕೊಂಡಿದ್ದೀರಾ? ಸೊ ಇವ ರೈಟ್ ಆಪ್ಷನ್ ಈಸ್ 51ಗೆ 1 ಅಂತ ಹೇಳಿ ಬರಿಬೋದಾ? ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಸ್ಕಿಪ್ ಮಾಡ್ತೀನಿ, ನೀವು ಅಟೆಂಡ್ ಮಾಡಬೇಕು. ಬರಲಿಲ್ಲ ಕೇಳಿಪ್ಪ ಮತ್ತೆ ಹೇಳ್ಕೊಡ್ತೀನಂತೆ. 52 ಸ್ವಲ್ಪ ಯೋಚನೆ ಮಾಡಿ, ಏನಾದರೂ ಮಾಡ್ಬೋದಾ? 52 ಪ್ರಾಬ್ಲಮ್ ಅಲ್ಲಿ ಇಫ್ ಇಂಟೆಗ್ರಲ್ ಆಫ್ x to the power of 5 e power minus x square with respect to x is equal to g of x e power minus x square ಅಂತ ಕೊಟ್ಟಿರ್ತಾನೆ. ಈ ತರ ಇಲ್ಲಿ ಏನಾದರೂ ಡಿಫರೆನ್ಶಿಯೇಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಅಂತ ಏನಾದ್ರು ನೆನಪಾಗುತ್ತಾ? e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ಎಲ್ರು ಪುಟ್ -x square is equal to t ಅಂತ ಸಬ್ಸ್ಟಿಟ್ಯೂಟ್ ಮಾಡು. ಕ್ವಶನ್ ನಂಬರ್ 52. ಪುಟ್ -x square is equal to t. ಫಾಸ್ಟ್ ಆಗಿ ಬರಿತಾ ಹೋಗ್ಬೋದೇನ್ರ? ಬರ್ಕೊಳ್ಳಿ ಸರ್. ಡಿಫರೆನ್ಶಿಯೇಟ್ ಮಾಡ್ತೀಯಾ? -2x dx is equal to ಏನಾಗುತ್ತೆ? dt ಆಯ್ತು. therefore x dx is equal to x into dx is equal to dt ಇದೆ. ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಏನ್ ಅರೇಂಜ್ಮೆಂಟ್ ಮಾಡ್ಕೋಬೇಕಂದ್ರೆ x to the power of 4 into x e power t dx ಏನ್ ಮಾಡಿದೆ ಅಂತ ಗೊತ್ತಾಯ್ತು.
ಈಗ ಎಕ್ಸ್ ಇಂಟು ಡಿ ಎಕ್ಸ್ ಜಾಗದಲ್ಲಿ ಡಿ ಟಿ ಬೈ -2 -1/2 ಡಿ ಟಿ. ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ 4 ಇದೆಯಲ್ಲ, ಅದನ್ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರ್ಕೊಂಡ್ರೆ ಏನಾಗುತ್ತೆ? ಎಕ್ಸ್ ಟು ದಿ ಪವರ್ ಆಫ್ 4 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇದನ್ನ ಹೋಲ್ ಸ್ಕ್ವೇರ್ ಮಾಡ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -t ಆಗತ್ತಪ್ಪ. -t ಅನ್ನ ಸ್ಕ್ವೇರ್ ಮಾಡ್ಕೊಂಡ್ರೆ ಎಷ್ಟಾಯ್ತು? ಟಿ ಟು ದಿ ಪವರ್ ಆಫ್ 2 ಆಯ್ತು. ಟಿ ಪವರ್ 2 ಆಯ್ತು. ದಿಫಾರ್ ಟಿ ಪವರ್ 2 ಇಂಟು ಇ ಪವರ್ ಟಿ ಆಯ್ತು. ಎಕ್ಸ್ ಟು ದಿ ಪವರ್ ಆಫ್ 4 that is x square whole square. X square is -t square, t square. ಇದೆ ಮ್ಯಾಥಮೆಟಿಕ್ಸ್ ಸ್ಕಿಲ್ಸ್ ಅಂತ ನಾ ಹೇಳ್ತಾ ಇದ್ದೀನಲ್ಲ. ಹೌ ಫಾಸ್ಟ್ ಯು ಆರ್ ಥಿಂಕಿಂಗ್, ನಿನ್ನ ಸ್ಕಿಲ್ ಎಷ್ಟು ಚೆನ್ನಾಗಿ ಓಡುತ್ತೆ, ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀಯಾ, ಯಾಕೆ ಬರ್ಕಂತ ಇದೀಯಾ ಅನ್ನೋದನ್ನ ನಾವು ನಿಮಗೆ ಟೆಸ್ಟ್ ಮಾಡೋದು. ಇದನ್ನ ನೋಡಿದ ತಕ್ಷಣ ಏನ್ ಅನ್ಸ್ಬೇಕು? ಮತ್ತೆ ಇಂಟಗ್ರೇಷನ್ ಬೈ ಪಾರ್ಟ್ಸ್. ಇದನ್ನ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ನಾನು ನಿಮಗೆ ಫಾಸ್ಟ್ ಆಗಿ ಹೇಳ್ಕೊಟ್ಟಿದ್ದೆ. ಇದು ಫಸ್ಟ್ ಫಂಕ್ಷನ್ ಏನಾದ್ರೂ ಅಲ್ಜಿಬ್ರೈಕ್ ಬಂದಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ ಬರೀಬೇಕು ಅಂತ ಹೇಳ್ಕೊಟ್ಟಿತ್ತು. ಏನ್ ಡೈರೆಕ್ಟ್ ಹೇಳ್ಕೊಟ್ಟಿದ್ದೆ ಸರ್? ಪ್ಲಸ್ ಮೈನಸ್ ಬರಿತಾ ಹೋಗ್ಬೇಕಪ್ಪ ಅಂತ. ಆ ತರ ಬರಿತಾ ಹೋಗೋಣ. -1/2 ಹೇಳ ಫಸ್ಟ್, ಪ್ಲಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಿ ಸ್ಕ್ವೇರ್ ಆಸ್ ಇಟ್ ಈಸ್, ಟಿ ಸ್ಕ್ವೇರ್ ಹಂಗೆ ಇಟ್ಕೋಬೇಕು. ಟಿ ಸ್ಕ್ವೇರ್ ಇದನ್ನ ಡಿಫರೆನ್ಶಿಯೇಟ್ ಮಾಡ 2t, ಮತ್ತೆ ಇದ್ರ ಡಿಫರೆನ್ಶಿಯೇಟ್ ಮಾಡ 2, ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಆಗತ್ತೆ. ಬರೀಬಾರದಲ್ಲಿ ಅಲ್ಲಿ ಸ್ಟಾಪ್ ಮಾಡ್ಬಿಡ್ಬೇಕು. ಎಲ್ಲಿ ಸ್ಟಾಪ್ ಮಾಡಬೇಕು? ಇದಿಷ್ಟಕ್ಕೆ. ಬೋರ್ಡು ಸ್ವಲ್ಪ ಗಲೀಜ್ ಕಾಣಿಸುತ್ತಪ್ಪ. ಅರ್ಥ ಆಯ್ತೇನ್ರು? ಇನ್ನೊಂದ್ಸಲ ನೋಡ್ಕೊಳ್ರು. ಫಸ್ಟ್ ಫಂಕ್ಷನ್ ಅಲ್ಜಿಬ್ರೈಕ್ ಇದ್ದು ಅದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರೆ ಎಲಿಮಿನೇಟ್ ಆಗ್ತಾ ಇರಬೇಕು. ಇಂಗ್ಲಿಷ್ನಾಗ the first function should be an algebraic such that after successive differentiation it should go on reducing. Then you can apply plus minus and so on. Next, integration of second function, that is e power t. ಇಲ್ಲಿ ಬಂದಿರುತ್ತಲ್ಲ, ಕೈ ಮಾಡಿ ತೋರಿಸ್ತಾ ಇದೀನಲ್ಲ, ಅದನ್ನ ಮತ್ತೆ ಇಂಟಗ್ರೇಟ್ ಮಾಡು. e power t ಬಂತಲ್ಲ, e power t ಇಂಟಗ್ರೇಷನ್ ಇಸ್ e power t ನೇ. ಮತ್ತೆ ಬೇರೆ ಇದೆಯಾ? ಇಲ್ಲ. ಮತ್ತೆ e power t ಮುಂದೆ ಬರೋದಿಲ್ಲ ಅದು. ಈಗ ಇದಿಷ್ಟೆಲ್ಲ ಚೆಕ್ ಮಾಡಿದ್ರೆ ಕಾಮನ್ ಟರ್ಮ್ ಏನ್ ಬರುತ್ತೆ ಚೆಕ್ ಮಾಡ್ಕೊ. e power t ಕಾಮನ್ ಬರುತ್ತೆ. ಸೊ ನಾ ಯು ವಿಲ್ ಗೆಟ್ -1/2 e power t ಇಂಟು ಬ್ರಾಕೆಟ್ ಉಳಿದ ಎಷ್ಟು ನೋಡು, t ಸ್ಕ್ವೇರ್ -2t ಪ್ಲಸ್ 2 ಉಳಿತು ನೋಡಿ. ಇಂಟಗ್ರೇಷನ್ ಬೈ ಪಾರ್ಟ್ಸ್ ರೂಲ್, integration by parts rule becomes easier when you find that the first function is algebraic. After successive differentiation it is reducing. Then applying by parts rule, this shortcut method becomes easier for you. ಈಗ ನಿಮ್ಮ ಕೆಲಸ ಏನಂದ್ರೆ ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ e power x ಸ್ಕ್ವೇರ್ ಅಂದ್ರೆ ಇದು ಬಂದ್ಬಿಡ್ತು. ಈಗ ನಮ್ಮ ಜಾಗದಲ್ಲಿ ಟಿ ಜಾಗದಲ್ಲಿ ಎಷ್ಟಿದೆಯಪ್ಪ? -x ಸ್ಕ್ವೇರ್ ಇದೆ. ಟಿ ಜಾಗದಲ್ಲಿ -x ಸ್ಕ್ವೇರ್ ಇದೆ. ವಿದ್ಯಾರ್ಥಿ ಇದೆಲ್ಲ ಬರ್ಕೊಂಡಿದ್ದಾದ್ಮೇಲೆ ನೋಡೋಣ ಏನ್ ಮಾಡಿದ್ದೇನೆ. ಇಫ್ ದಟ್ ಈಸ್ ಈಕ್ವಲ್ ಟು g of x ಇಂಟು ಏನಾಗುತ್ತೆ -1/2 t ಸ್ಕ್ವೇರ್ -2t ಪ್ಲಸ್ 2 ಒಂದ್ ಕಡೆ ಹಾಕೊಳ್ತೀನಿ. e power t ಅಂತ ತಗೊಂಡ್ರೆ ಇದನ್ನ e ಪವರ್ t is equal to -x ಸ್ಕ್ವೇರ್ ಇರುತ್ತೆ. ಬರ್ಕಂತ ಟೈಮ್ ವೇಸ್ಟ್ ಮಾಡ್ಕಂತ ಕುತ್ಕೋಬಾರ್ದು ವಿದ್ಯಾರ್ಥಿಗಳೇ. e ಪವರ್ -x ಸ್ಕ್ವೇರ್ ಇದು ಮುಗಿದೋತು. e ಪವರ್ -x ಸ್ಕ್ವೇರ್ ಇದಿಷ್ಟು ಟರ್ಮ್ ಇದೆಯಲ್ಲ, ಇದಿಷ್ಟು ಏನಾಗ್ಬಿಡುತ್ತೆ? g of x ಆಗ್ಬಿಡುತ್ತೆ. therefore g of x is equal to ಅಂದ ತಕ್ಷಣ -1/2 ಸಬ್ಸ್ಟಿಟ್ಯೂಟ್ ಮಾಡ. t ಸ್ಕ್ವೇರ್ ಅಂದ್ರೆ x to the power of 4 ಮೈನಸ್ ಆಫ್ ಮೈನಸ್ ಪ್ಲಸ್, ಯಾಕೆ tx ಸ್ಕ್ವೇರ್ ಇದೆ, ಪ್ಲಸ್ 2x ಸ್ಕ್ವೇರ್ ಪ್ಲಸ್ 2. ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ಯಾ, ಈ ಪವರ್ ಸಬ್ಸ್ಟಿಟ್ಯೂಟ್ ಮಾಡಿದ್ಯಾ ಅಂತ ಅನ್ಕೋ. ನಮಗೆ ಬೇಕಾಗಿದ್ದು g of x ಇದು. ಈಗ ಅವ್ರೇನ್ ಕೇಳಿದ್ದಾರೆ? g of -1 ಕೇಳಿದ್ದಾರೆ. -1 ವೇರೆವರ್ ಯು ಗಾಟ್ x equal to x ಕಾಣಿಸ್ತಾ ಇದೆಯಾ? ಅಲ್ಲಿ -1 ಆಗಪ್ಪ. -1 to the power of 4 is 1, -1 square is 1 plus 2 plus 2. So how much you get? -5/2 is the answer. ಈಸಿ ಅನಿಸುತ್ತಾ?
ಅನಿಸ್ಬೇಕು ಸರ್. ನೆಕ್ಸ್ಟ್ ನೋಡಪ್ಪ, ಅದೇ ರೀತಿ ಒಂದು ಏನೋ ಕೊಟ್ಟಿದ್ದಾನೆ ನೋಡ, ಸ್ವಲ್ಪ ಅದೇ ರೀತಿ ಇರಲಿ ಅಂತ ಒಂದು ಕಡೆ ಗುಂಪು ಮಾಡ್ಕೊಂಡಿದ್ದೀನಿ, ಈಸಿ ಆಗಲಿ ಅಂತೇಳಿ. 53 ಟ್ರೈ ಮಾಡ್ತೀರೇನಾ? ಜಲ್ದಿ ಫಾಸ್ಟಾಗಿ ಹೋಗ್ಬೋದಾ? ಹೋಗೋಣ ಸರ್. ಕ್ವಶನ್ ಬರ್ಕೊಂಡಿದೀಯಾ ಅಂತ ಅನ್ಕೊಂಡು ಅವ್ರೇನು ಕೇಳ್ತಾ ಇದ್ದಾರೆ, ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಜಸ್ಟ್ ಪುಟ್ ಕ್ವಶನ್ ನಂಬರ್ 53 ಅಲ್ಲಿ ಪುಟ್ -4x³ ಇಸ್ ಈಕ್ವಲ್ ಟು ಟಿ ಹಾಕ್ಯ, ಡಿಫರೆನ್ಶಿಯೇಟ್ ಮಾಡು. 4 3 12 x² ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬಂತ. ಈಗ ನೋಡಲ್ಲ 4x³ ಜಾಗ -4x³ ಅಲ್ಲಿ ಇಷ್ಟು ಬರ್ಕೊತೀನಿ. ಸೊ ದಟ್ ಈಸ್ -1/12 ಇಂಟು ಡಿ ಟಿ ಆಯ್ತು. ವೇರ್ ಎವರ್ ಯು ಗಾಟ್ x² dx ಜಾಗದಲ್ಲಿ x² ಅಂದ್ರೆ ಹಿಂಗೆ ಬರ್ಕೊಂತೀನಿ, x³ ಒಂದು ಸ್ಟೆಪ್ ಜಾಸ್ತಿ ಆಯಿತು, ಜಾಸ್ತಿ ಮಾಡೋಣ ನಿನಗೆ ಅರ್ಥ ಆಗಲಿ ಅಂತ. ಗಿವನ್ ಪ್ರಾಬ್ಲಮ್ ಅಲ್ಲಿ x³ ಇಂಟು x² e ಪವರ್ -4x³ ಇಂಟು ಡಿ ಎಕ್ಸ್ ಇದೆ. x⁵ ಮಾಡ್ಕೊಂಡಿದ್ದೀನಿ, x² ಇಂಟು ಡಿ ಎಕ್ಸ್ ಅನ್ನ x² ಇಂಟು ಡಿ ಎಕ್ಸ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ ನನಗೇನು. 1/12 ಇಂಟು ಡಿ ಟಿ x³ ಇದೆ. x³ ಅನ್ನು ಏನು ಬರೆಯೋಣ? t/-4 ಬರಿತೀನಿ, t/-4 x³ ಅನ್ನ t/-4 x² ಇಂಟು ಡಿ ಎಕ್ಸ್ ಆಯ್ತು. ದೆನ್ e ಪವರ್ ಟಿ ಆಯ್ತು. ಸೊ ನಾವ್ ಯು ಗಾಟ್ 12 48 1/48 ಇಂಟಗ್ರಲ್ ಆಫ್ ಟಿ ಇ ಟು ದಿ ಪವರ್ ಆಫ್ ಟಿ. ಅಗೇನ್ ಅಪ್ಲೈ ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಪ್ಪ, ಎಷ್ಟು ಜಲ್ದಿ ಬರುತ್ತೆ ನೋಡು. ಇದನ್ನ ಎಷ್ಟು ಫಾಸ್ಟ್ ಆಗಿ ಬರೀತೀರ ಅನ್ನೋದು ಟೆಸ್ಟ್ ಮಾಡ್ತಾ ಇರೋದು. ಸೊ ನಾವು 1/48 ಅಂತ ಕೊಟ್ಬಿಟ್ಟಿದ್ದಾರೆ ಅವರು, ದೇ ಹ್ಯಾವ್ ಗಿವನ್ 1/48. ಎಫ್ ಆಫ್ ಎಕ್ಸ್ ಹುಡುಕ್ತಾ ಇದೀಯ ಅಷ್ಟೇ, ಸ್ಟಾರ್ಟ್ ಮಾಡ. ಸೊ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಪ್ಲಸ್ ಮೈನಸ್ ಬರಿತಾ ಹೋಗ್ತೀಯ, ಪ್ಲಸ್ ಮೈನಸ್ ಅಷ್ಟೇ, ಎರಡೇ ಬರ್ತಾವೆ ನೋಡಿ. ಎರಡೇ ಯಾಕೆ ಬರ್ತವೆ ಹೇಳಿ ನೋಡೋಣ. ಸೊ ಫಸ್ಟ್ ಫಂಕ್ಷನ್ ಅಲ್ಜಿಬ್ರೈಕ್ ಫಂಕ್ಷನ್ ಇದೆ, ಅದನ್ನ ಟಿ ಬರ್ಕೊಳ್ತೀನಿ ಸರ್, ಟಿ ಬರ್ಕೊಂಡೆ. ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬಂತು ಸರ್? ಟಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬಂತು? 1 ಬಂತು, ಮುಗಿದೋತು. ದೆನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇ ಪವರ್ ಟಿ, ಪ್ಲಸ್ ಮತ್ತೆ ಟಿ ಕನ್ಫ್ಯೂಸ್ ಮಾಡ್ಕೋಬೇಡ, ಪ್ಲಸ್ ಮತ್ತೆ ಟಿ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನೀವು ಮಾಡ್ಕೊಂತ ಇದೀರಿ ಸರ್, ಆಯ್ತಾ? ಸೊ ದಟ್ ಈಸ್ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಬೈ ಪಾರ್ಟ್ಸ್ ಬರ್ಕೊಂತಿದೆ ಅಂತ ಅನ್ಕೊಂಡು, ನೆಕ್ಸ್ಟ್ ಮೈನಸ್ ಬರ್ದಿದೆಯಾ ಬರ್ಕೊಂಡು ಇ ಪವರ್ ಟಿ ಮತ್ತೆ ಇಂಟಗ್ರೇಟ್, ಇಲ್ಲಿ ಸಾರಿ ಇಲ್ಲಿದೆ, ಇದನ್ನ ಇಂಟಗ್ರೇಟ್ ಮಾಡ್ಕೊ ಮತ್ತೆ ಇ ಪವರ್ ಟಿ, ಮುಗೀತಪ್ಪ. ಕಾಮನ್ ಏನ್ ಬರೀತೀಯಾ? ಇಲ್ಲಿ ಹೇಗೆ ಕೊಟ್ಟಂಗೆ ಇದು ಬೈ ಪಾರ್ಟ್ಸ್ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ, ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಹೌದಾ? ಅಷ್ಟೆಲ್ಲ ಬರ್ಕೊಂಡು ಕೂತ್ಕೊಳ್ಳೋದಕ್ಕೆ ಗಂಟೆ ಹೊಡೆಯುತ್ತೆ, ಹೌದಾ? ಈಗ ನಿಮ್ಮ ಕೆಲಸ ಏನಂದ್ರೆ 1/48 ಇ ಪವರ್ ಟಿ, ಟಿ ಅಂದ್ರೆ -4x³, ಉಳಿತು ಎಷ್ಟಪ್ಪ ಅಂತ ಕೇಳಿದ್ರೆ t-1 ಉಳಿತು. ಆ t-1 ನಾವು ಕಂಪೇರ್ ಮಾಡಿದ್ರೆ ಅವ್ರು ಕೇಳ್ತಾ ಇರೋದು ಎಫ್ ಆಫ್ ಎಕ್ಸ್, therefore f of x is equal to t-1 ಆಗುತ್ತೆ. ವಾಟ್ ಈಸ್ t now? -4x³ -1 is the answer. So right option for 53 is 3. ಅರ್ಥ ಮಾಡ್ಕೊಂಡಿದ್ದೀರಾ? ಹೌದು, ಅರ್ಥ ಮಾಡಿ ಫಾಸ್ಟಾಗಿ ಬರೀಬೇಕು, ಮತ್ತೆ ತೀರಾ ಸ್ಲೋಗಿ ಎತ್ತಿನ ಗಾಡಿ ಹೋದಂಗೆ ಹೋಗಬಾರ್ದು. 54 ಹಾಗಂತೇಳಿ ಸೂಪರ್ ಫಾಸ್ಟ್ ಹೋಗಬಾರ್ದು. 54 ಇಂಟಗ್ರೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ ಏನಾದರೂ ಹೊಳೆಯುತ್ತಾ ನೋಡಿ, ಏನಾದರೂ ಹೊಳಿಬೇಕು. ಬೋರ್ಡ್ ಅಳಿಸ್ತೇನೆ ಅಷ್ಟೊತ್ತಿಗೆ ಏನಾದ್ರು ಹೊಳೆಯುತ್ತಾ? ಏನು ಹೊಳಿಬೇಕು ಸರ್? ಯು ಮಸ್ಟ್, ದೋಸ್ ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಎಲ್ಲ ಲಾಗ್ ಎಕ್ಸ್ ಕಾಣ್ತಾ ಇದೆ ನೋಡು, ಲಾಗ್ ಎಕ್ಸ್ ಜಾಗದಲ್ಲಿ ಹೋಗ್ಬಿಟ್ಟು ಲಾಗ್ ಎಕ್ಸ್ ಟು ದ ಬೇಸ್ ಈಸ್ ಈಕ್ವಲ್ ಟು ಟಿ ಹಾಕ್ಬಿಡು, ಡಿಫರೆನ್ಶಿಯೇಟ್ ಮಾಡ. 1/x ವಿತ್ ರೆಸ್ಪೆಕ್ಟ್ ಇಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಆಮೇಲೆ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಏನಾಗುತ್ತೆ ಅಲ್ಲಿ? ಎಕ್ಸ್ಪೋನೆನ್ಷಿಯಲ್ ಫಾರ್ಮ್, ಎಕ್ಸ್ ಇಸ್ ಈಕ್ವಲ್ ಇ ಪವರ್ ಟಿ ಬರುತ್ತೆ, ಇದು ಸಿಗುತ್ತೆ. ದೇರ್ಫೋರ್ ಇಂಟಗ್ರೇಷನ್ ಆಫ್ 54 ಅಲ್ಲಿ ಏನಾಯ್ತು? ಕಾಸ್ ಟಿ ಇಂಟು ಲಾಗ್ ಎಕ್ಸ್ ಜಾಗದಲ್ಲಿ ಟಿ ಬರ್ಕೊಂಡಿದ್ದೀನಿ, ಡಿ ಎಕ್ಸ್ ಇದೆ ನೋಡು, ಡಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಂಟು ಡಿ ಟಿ ಇದೆ.
So therefore, cos t into, what is x here? E power t into dt. ಈಗ ಇದನ್ನ ನಾವು ಇದನ್ನ ಆಗಲೇ ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡ್ಬೇಕು. ಈಗ ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಿದಾಗ ಈ ಫಸ್ಟ್ ಯೂಶುವಲಿ ಫಸ್ಟ್ ಫಂಕ್ಷನ್ ಶುಡ್ ಬಿ ಐದರ್ ಅಲ್ಜಿಬ್ರೈಕ್ ಆರ್ ಎಕ್ಸ್ಪೋನೆನ್ಷಿಯಲ್ ಆರ್ ಲೊಗಾರಿಥಮ್ ಫಂಕ್ಷನ್ ಇಂಟು ಕಾಸ್ ಟಿ. ಸರ್ ಆಗಲೇ ನೀವೇನೋ ಹಿಂಗೆ ಬರಿತಾ ಇದ್ರಲ್ಲ, ಪ್ಲಸ್ ಮೈನಸ್ ಬರೆಯಕ್ ಬರುತ್ತಾ? ಬರಲ್ಲ. ಇಲ್ಲಿ ಬರಿಬಾರ್ದು. ಯಾಕೆ ಸರ್ ಬರಿಬಾರ್ದು? ಇಲ್ಲಿ ನೋಡಿ, ಇದನ್ನ ನೀನು ಫಸ್ಟ್ ಫಂಕ್ಷನ್ ಇ ಪವರ್ ಟಿ ಅನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ. ಸ್ಟಾರ್ಟ್ ಡಿಫರೆನ್ಶಿಯೇಟ್ ಇ ಪವರ್ ಟಿ ಹಂಗೆ ರಿಪೀಟ್ ಆಗ್ತಾ ಇರುತ್ತೆ. ಎಲ್ಲಿ ತನ ಬರಿಬೇಕು? ನಮ್ಮನೆ ತನ ನಿಮ್ಮನೆ ತನ ಅಲ್ಲ. ಅವಾಗ ನಿಮ್ಮ ಮಾಮೂಲು ಏನು ಆರ್ಡಿನರಿ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಇದೆಯಲ್ಲ, ಅದನ್ನ ಬರ್ಕೊಳ್ಳಿ. ರಿಪೀಟ್ ಆಗ್ತಾ ಇರಬೇಕಾದ್ರೆ ಹೇಳ್ಕೊಟ್ಟಿದೀವಿ ವಿದ್ಯಾರ್ಥಿಗಳೇ, ಇದನ್ನ ಐ ಅಂತ ಬರ್ಕೋಬೇಕು. ಎಲ್ಲೋ ಒಂದು ಟೈಮಲ್ಲಿ ಸೇಮ್ ಫಂಕ್ಷನ್ ರಿಪೀಟ್ ಆಗುತ್ತೆ. ಹೌದು ಸರ್ ಆಗುತ್ತೆ. ಇದೆಲ್ಲ ಗೊತ್ತಿರೋದು. ಸ್ಟಾರ್ಟ್ ಮಾಡ. ಇ ಪವರ್ ಟಿ ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ ಸೈನ್ ಟಿ ಮೈನಸ್ first function differentiation in integration of differentiation of first function into integration of a second function, that is cos t integration is what? Sin t with respect to t. ಈಗ ಅಗೇನ್ ಮತ್ತೇನ್ ಮಾಡ್ಬೇಕಲ್ಲೇ? ಮತ್ತೆ ಇಂಟಗ್ರೇಟ್ ಮಾಡ್ಬೇಕು. ಬೈ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡ್ಬೇಕು. ಸರ್ ಗೊತ್ತಿದೆ, ಬೇಗ ಹೇಳ್ಕೊಡಿ. ಮೈನಸ್ ಆಫ್ ಬ್ರಾಕೆಟ್ ಹಾಕ್ಬೇಕು. ಮತ್ತೆ ಇಲ್ಲಿ ಫ್ಲವರ್ ಬ್ರಾಕೆಟ್ ಹಾಕಬೇಕು. ಮತ್ತೆ ಇಲ್ಲಿ 2 ಟರ್ಮ್ ಸಿಗ್ತದೆ. ಎರಡನೇ ಸಲ ಆ ಗಿವನ್ ಫಂಕ್ಷನ್ ಏನಾಗ್ಬಿಡುತ್ತೆ? ರಿಪೀಟ್ ಆಗಿಬಿಡುತ್ತೆ. ಕಲ್ತಿದ್ದೀರಲ್ಲ, ಅದಕ್ಕೆ ಹೇಳ ಪ್ರಾಕ್ಟೀಸ್ ಬೇಕು ವಿದ್ಯಾರ್ಥಿಗಳೇ. NCERT ಬುಕ್ ಅಲ್ಲಿ ಏನಿದಾವೋ ಅವೆಲ್ಲವೂ, ಯಾವುದೋ ಒಂದು ಪೇಜ್ ಅಪ್ಪ. ಈಗ ಎಕ್ಸಸೈಸ್ 7.5 ಓಪನ್ ಮಾಡಪ್ಪ. ಪ್ರಾಬ್ಲಮ್ ನಂಬರ್ 10 ಮಾಡಲ್ಲ ಅಂದ್ರೆ ತಡಿಸ ಸೊಲ್ಯೂಷನ್ ನೋಡ್ಕೊಂತೇನೆ. ಆಗಬಾರ್ದು, ಪ್ರಾಕ್ಟೀಸ್ ಬೇಕು. ಆಯ್ತಾ? ಸೊ ಈಗ ಇ ಪವರ್ ಟಿ ಆಸ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ದಟ್ ಈಸ್ ಮೈನಸ್ ಕಾಸ್ ಟಿ ಬಂತು, ಮೈನಸ್ ಆಫ್ ಇಂಟಗ್ರೇಷನ್ ಆಫ್ differentiation of first function into integration of second function is minus cos t ಬಂತ ನೋಡಪ್ಪ. ಈಗ ಅದೇ ಫಂಕ್ಷನ್ ರಿಪೀಟ್ ಆಯ್ತಲ್ಲಪ್ಪ, ಅಲ್ಲಿ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೇಕು. ಮಾಡ್ಕೊಂಡಿದೀವಿ ಸರ್ ನೋಡಪ್ಪ, ಬೋರ್ಡ್ ಆ ಕಡೆ ಕಾಣಿಸಲ್ಲ, ಮತ್ತೆ ಅಲ್ಲೇ ಅಳಿಸಿ ಬರಿತಾ ಇದೀವಿ. ಈಗ ಐ ಹಂಗೆ ಇರುತ್ತೆ. ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಇಲ್ಲೇ ಒಂದು ಸ್ಟೆಪ್ ಅಲ್ಲಿ ನೋಡ್ಕೇಳಪ್ಪ. ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್ ಆಯ್ತು. ಇದಿಷ್ಟು ರಿಪೀಟ್ ಆಗ್ಬಿಡ್ತಲ್ಲ, ಅದು ಫಸ್ಟ್ ಫಂಕ್ಷನ್ ನಾವೇನ್ ಬರ್ಕೊಂಡಿದ್ವಲ್ಲ, ಗಿವನ್ ಇಂಟೆಗ್ರಲ್ ಇತ್ತಲ್ಲ, ಅದೇ ಬಂದ್ಬಿಡ್ತು. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಇದೆ. ಈ ಮೈನಸ್ ಈ ಕಡೆ ಏನಾಯ್ತು? ಪ್ಲಸ್ ಆಯ್ತು. ಐ ಪ್ಲಸ್ ಐ ಆಗುತ್ತೆ. ಉಳಿಯೋದೇನು ವಿದ್ಯಾರ್ಥಿಗಳೇ? ಇ ಪವರ್ ಟಿ ಸೈನ್ ಟಿ. ಇದು ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಇ ಪವರ್ ಟಿ ಎಷ್ಟದ? ಕಾಸ್ ಟಿ. ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಿಮ್ಮ ಆನ್ಸರ್ ದೇರ್ಫಾರ್ ಐ ಇಸ್ ಈಕ್ವಲ್ ಟು ಇಲ್ಲಿ ಬೈ 2 ಆಗುತ್ತೆ. ಇ ಪವರ್ ಟಿ ಕಾಮನ್ ತಗೊಳ್ತೀನಿ. ಇ ಪವರ್ ಟಿ ಅಂದ್ರೆ ಏನ್ ಬರ್ಕೊಂಡಿದ್ವಿ? ಎಕ್ಸ್ ಬೈ 2 ಆಗುತ್ತೆ. ಸೈನ್ ಆಫ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಆಫ್ ಲಾಗ್ ಆಫ್ ಎಕ್ಸ್. ಆಗಲ್ಲಿ ಬರ್ದಿತ್ತು ನೋಡ್ರ, ಲಾಗ್ ಎಕ್ಸ್ ಟು ದ ಬೇಸ್ ಈಸ್ ಈಕ್ವಲ್ ಟು ಟಿ ಬರ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟಿ ಆಗಿತ್ತು. ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಇಲ್ಲ. ಸೊ ರೈಟ್ ಆಪ್ಷನ್ x by 2 into sin of log x plus cos of log x. ಅಲ್ಲಿ ಸೈನ್ ಕೆಳಗೇನೆ ಒಂದು ಚಿಕ್ಕಿ ಕಾಣ್ತಾ ಇದೆಯಪ್ಪ ಆಪ್ಷನ್ಸ್ ಅಲ್ಲಿ. ಸೈನ್ ಕೆಳಗಡೆ ಅದು ಸುಮ್ಮನೆ ಏನೋ ನಮ್ಮ ಪ್ರಿಂಟರ್ ಇದು ಕಂಪ್ಯೂಟರ್ ಮಿಸ್ಟೇಕ್ ಇರಬೇಕು. ಸೊ ರೈಟ್ ಆಪ್ಷನ್ ಫಾರ್ 54 ಆಪ್ಷನ್ 1. 55 ಅಲ್ಲಿ ಹೇಳ್ಕೊಡ್ತೀನಿ. ಇದನ್ನ ಬೋರ್ಡ್ ಅಳಿಸ್ತಾ ಇರ್ತೀನಿ, ಬರ್ಕೊಂಡಿದ್ದೀರಾ ಅಂತ ಅನ್ಕೊಂಡು. ಏನಾದರೂ ಅರೇಂಜ್ಮೆಂಟ್ ನೋಡ್ಕೊಂಡು ಸಿ ಇಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್, ಎಮ್ ಇಸ್ ಎನಿ ಇಂಟಿಜರ್, ದೆನ್ ದ ವ್ಯಾಲ್ಯೂ ಆಫ್ ಎ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಏನ್ ಕೇಳ್ತಾ ಇದ್ದಾನೆ? ಎಮ್ ಕೇಳ್ತಾ ಇದ್ದಾನೆ. ಅಲ್ಲಿ ವಿದ್ಯಾರ್ಥಿಗಳೇ, ಇಫ್ ಇಂಟಗ್ರಲ್ ಒಳಗಡೆ ಏನಾದರೂ ಅನಿಸಬೇಕಲ್ಲ, ನೀನು ಹೈಯೆಸ್ಟ್ ಪವರ್ ಕಾಮನ್ ಫ್ಯಾಕ್ಟರ್ ತಗೊಂಡು ಅಂತ ಇಟ್ಕೋ. ಸರ್ ಹೈಯೆಸ್ಟ್ ಪವರ್ ಫ್ಯಾಕ್ಟರ್ ತಗೊಂಡು ಹೇಳ್ಕೊಟ್ಟಿದ್ರಲ್ಲ, ನ್ಯೂಮರೇಟರ್ ಎಕ್ಸ್ ಸ್ಕ್ವೇರ್ ತಗೊಂಡ್ರೆ ಎಕ್ಸ್ ಆಯ್ತು. ರೂಟ್ ಆಫ್ 1/x² - 1 x ಟು ದಿ ಪವರ್ ಆಫ್ 4 ಉಳಿತು. ಈಗ ಇಲ್ಲಿ ನಮ್ಗೆ 1/x² ಡಿಫರೆನ್ಶಿಯೇಟ್ ಮಾಡಿದ್ರೆ ಸಿಗುತ್ತೆ. ಚೆಕ್ ಮಾಡೋಣ. ಸೊ ನಾ ಯು ವಿಲ್
I have taken x square as a common. X square common ತಗೊಂಡಿದ್ದೀನಿ. So simplify ಮಾಡಿದಾಗ I got like this 1 by x square minus 1 whole to the power of 1 by 2 1 by x cube dx. ಇದನ್ನ 1 by x square ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಎಷ್ಟು ಬರಬೇಕು? 3 by x cube ಬರುತ್ತೆ. ಸೊ 1 by 3 ಇಂಟು ಇದನ್ನ ಹೋಲ್ ಟು ದಿ ಪವರ್ ಆಫ್ ಈ ತರ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇತ್ತಂದ್ರೆ ಏನ್ ಬರಿತಾ ಇದ್ವಿ? ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 by n ಪ್ಲಸ್ 1 ಬರೀತಿದ್ವಲ್ಲ. ಇದು ಎಫ್ ಆಫ್ ಎಕ್ಸ್ ಆದ್ರೆ ಇದ್ರ ಡಿಫರೆನ್ಶಿಯೇಷನ್ ಇಲ್ಲಿದೆ. 1 by x ಸ್ಕ್ವೇರ್ ಡಿಫರೆನ್ಶಿಯೇಷನ್ ಹೇಗೆ ಕೊಡ್ತಾ ಇರ್ತೀವಿ ನೋಡಿ, -2 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಅಂತೇಳಿ -1 ಬರ್ಬೇಕಪ್ಪ ಅಲ್ಲಿ. ಇಲ್ಲ ಸ್ವಲ್ಪ ಆ ಮೈನಸ್ ಪ್ಲಸ್ ಕನ್ಫ್ಯೂಸ್ ಆಗ್ತಾ ಇದಾವೆ ಅಂತಂದ್ರೆ ಪುಟ್ 1 by x ಸ್ಕ್ವೇರ್ -1 is equal to t. ಇದು ಫಾಸ್ಟ್ ಬರಿಬೇಕು. ಡಿಫರೆನ್ಶಿಯೇಟ್ ಮಾಡ್ತೀಯ 1 by x ಸ್ಕ್ವೇರ್ ಡಿಫರೆನ್ಶಿಯೇಷನ್ ಇಸ್ -2 by x ಕ್ಯೂಬ್ dx is equal to dt. Therefore dx by x cube ಇದೆ ನೋಡಿ ಇಲ್ಲಿ. So now having this knowledge, ಅರ್ಥ ಆಯ್ತೇನ್ರಾ? ಈ ತರ ಕಾಮನ್ ಟರ್ಮ್ ತಗೊಂಡ್ಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಸೊ ಏನ್ ಸಿಗುತ್ತೆ ಸರ್? ಏನಾದ್ರು ಸಿಗ್ಬೇಕಲ್ಲ ಸರ್. dx by x cube is dt by -2 -1 by 2. So I got t power 1 by 2 into n dt. So x power integration ಎಲ್ಲರಿಗೂ ಗೊತ್ತು, -1 by 2 t to the power of n plus 1 ಎಷ್ಟಾಗುತ್ತೋ 3 by 2. ಇದು 3 by 2 ಆಗುತ್ತೆ. ಉಲ್ಟಾ ಬರೀತೀಯಾ 2 by 3 2 ಕ್ಯಾನ್ಸಲ್ -1 by 3. ವಾಟ್ ಈಸ್ t now? t ಜಾಗದಲ್ಲಿ ಹುಷಾರಿರ್ಬೇಕು. t ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 1 by x ಸ್ಕ್ವೇರ್ -1 ಹೋಲ್ ಟು ದಿ ಪವರ್ ಆಫ್ ಎಷ್ಟು ಬಂತಿಲ್ಲಿ 3 by 2 ಇದೆ. ಬಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ a ಇಂಟು ಅಂತ ಏನೋ ಕೊಟ್ಟಿದ್ದಾರೆ ನೋಡು. ರೂಟ್ ಆಫ್ 1 - x ಸ್ಕ್ವೇರ್ ಬರ್ಬೇಕು ನಿನಗೆ. ಬರುತ್ತೆ ನೋಡಿ, ಈಗ ಚೆಕ್ ಮಾಡ್ಕೊ. ಏನ್ ಮಾಡೋಣ? -1 by 3 1 - x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3 by 2 ಹಂಗೆ ಇರಲಿ. ಡಿವೈಡೆಡ್ ಬೈ ಎಲ್ಸಿಎಂ ತಗೊಂಡು ಎಕ್ಸ್ ಸ್ಕ್ವೇರ್ ಇರುತ್ತೆ. ಒಂದ್ ಸ್ಟೆಪ್ ಬರೀತೀನಿ ನೋಡು. ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಆಫ್ 3 by 2 2 ಕ್ಯಾನ್ಸಲ್ ಆಯ್ತು. -1 by 3x ಕ್ಯೂಬ್ ಕರೆಕ್ಟ್ ಇಂಟು ಇಲ್ಲಿ 1 - x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3 by 2 ನ ರೂಟ್ ಆಫ್ 1 - x ಸ್ಕ್ವೇರ್ ಬರ್ಕೊಂಡು ಹೋಲ್ ಟು ದಿ ಪವರ್ ಆಫ್ 3 ಬರ್ಕೊಂಡ್ರೆ ಕಂಪೇರ್ ಮಾಡಕ್ ಬರುತ್ತೆ ನೋಡಿ. ಈಗಲೇ ಆರಾಮ್ ಈಸಿ ಬರುತ್ತೆ. ರೂಟ್ ಆಫ್ 1 - x ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3. therefore m becomes what now? m is equal to ಏನಾಗ್ಬಿಡುತ್ತಪ್ಪ 3 ಆಯ್ತು. m is equal to ಯಾವಾಗ 3 ಆಯ್ತು? ಇದನ್ನ ಬಿಟ್ಟು a of x is equal to ಏನಾಗುತ್ತೆ? a of x becomes is equal to -1 by 3x ಕ್ಯೂಬ್. ಹಿಂಗ್ ಸಪರೇಟ್ ಬರ್ಕಂತ ಕುತ್ಕೋಬಾರ್ದು, ಅರ್ಥ ಆಗ್ಬಿಡ್ಬೇಕಲ್ಲಿ. ಅರ್ಥ ಆದ ತಕ್ಷಣ ನನ್ನ ಕೆಲಸ ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 55 ಬರಿತಾ ಇದ್ದೀವಿ. ಅವ್ರು ಕೇಳ್ತಾ ಇರೋದು a of x to the power of m. a of x -1 by 3x ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ ಎಷ್ಟು 3. m ಜಾಗದಲ್ಲಿ 3 ಇದೆ. ಸೊ ಆನ್ಸರ್ ಇಸ್ -1 ಡಿವೈಡ್ ಮೈನಸ್ ಕ್ಯೂಬ್ ಮಾಡ್ಕೊಂಡು ಮೈನಸ್ ಬರುತ್ತೆ 27. ಎಕ್ಸ್ ಕ್ಯೂಬ್ ನ ಡಿಫರೆಂಟ್ 3 ಮಲ್ಟಿಪ್ಲೈ ಮಾಡಿದ್ರೆ x to the power of 9. ಸೊ -1 ಡಿವೈಡೆಡ್ ಬೈ 27 x to the power of 9. ಹೌದಾ? ಪ್ರಾಕ್ಟೀಸ್ ಮಾಡಿ. ಅದೇ ಆಗಲೇ ಏನು ಒಂಥರ ಪ್ಯಾಟರ್ನ್ಗಳು ಅದೇ ಟೈಪ್, ಎಲ್ಲ ಸೇಮ್ ಟೈಪ್ ಅಲ್ಲ. ಆಮೇಲೆ ಇನ್ನೊಂದು ನೆನ್ಪಿಡು, ಈ ವರ್ಷ ಕೊಟ್ಟಿದ್ದು ಮುಂದಿನ ವರ್ಷಕ್ಕೆ ಇರಲ್ಲ, ಅದೇ ಸೇಮ್ ಟೈಪ್ ಇರಲ್ಲ, ಬಟ್ ಕಾನ್ಸೆಪ್ಟ್ ಅದೇ ಇರುತ್ತೆ. ಹೌಸ ಇರ್ತತೆ. ನೆಕ್ಸ್ಟ್ 55 ಆತನಪ್ಪ. ಹ್ಞೂನಪ್ಪ ಆತಪ್ಪ. 56 ಮಾಡ್ತೀರೇನಾ? x to the power of n ಕಾಣ್ತಾ ಇತ್ತು ನೋಡ. x to the power of n ಕಾಮನ್ ತಗೊಂಡು ಆನ್ಸರ್ ಮಾಡ್ತೀಯಾ? ಡಿನಾಮಿನೇಟರ್ ಅಲ್ಲಿ x to the power of n ಸಿಗುತ್ತೆ. ಆನ್ಸರ್ ಮಾಡ್ತೀರಂತ ಅನ್ಕೊಳ್ಳೋಣ. ಒಂದ್ ಲೆಕ್ಕ ಮಾಡ್ತೀರಂತ ನಮ್ಮ ವಿದ್ಯಾರ್ಥಿಗಳು. ಆಪ್ಷನ್ ಕೊಡ್ತೀನಿ ನಾನು. 56ಕ್ಕೆ ಆಪ್ಷನ್ 1 ಬರುತ್ತೆ. ಡಿನಾಮಿನೇಟರ್ ಅಲ್ಲಿ x to the power of n ಕಾಮನ್ ತಗೋ. dx ಒಂದೇ ಸ್ಟೆಪ್ ಅಲ್ಲಿ ಹೇಳ್ತೀನಿ. ಉಳಿದದ್ ನೀ ಮಾಡ್ತೀಯಾ ಅಂತ ಅನ್ಕೊಂಡು ಜಾಣ್ರದೀರಾ ಅಂತ. ಖುಷಿ ಆಗುತ್ತೆ. ಇಷ್ಟೆಲ್ಲ ಹೇಳ್ಕೊಟ್ಮೇಲೆ ಒಂದ್ ಲೆಕ್ಕ ನೀವು ಮಾಡಿದ್ಯಪ್ಪ ಅಂದ್ರೆ ಆಯ್ತು ಸರ್. x to the power of n ಬ್ರಾಕೆಟ್ ಅಲ್ಲಿ x to the power of n ತಗೊಂಡ್ರೆ n x to the power of n ಹೋಲ್ ಟು ದಿ ಪವರ್ ಆಫ್ 1 by n ಇದೆ. ಅಲ್ಲಿ ಉಳಿಯೋದು ಬ್ರಾಕೆಟ್ ಅಲ್ಲಿ ಉಳಿಯೋದು 1 by x to the power of n plus 1. ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಿಗುತ್ತೆ, ಚೆಕ್ ಮಾಡಿ ಆರಾಮಾಗಿ. dx x to the power of n plus 1 ಇರುತ್ತೆ. ಇದನ್ನ ಮೇಲ್ಗಡೆ ತಗೊಂಡ್ಬಿಡ. 1 by x to the power of n plus 1 ಹೋಲ್ ಟು ದಿ ಪವರ್ ಆಫ್ ಇದು 1 by n ಇದೆಯಲ್ಲ ಮೇಲೆ -1 by n ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡು.
1/x to the power of n ಡಿಫರೆನ್ಶಿಯೇಟ್ ಮಾಡಿದ್ರೆ ಸಿಗುತ್ತೆ ನೋಡ್ಕೋಣ. 1/x to the power of n ಡಿಫರೆನ್ಶಿಯೇಟ್ ಮಾಡಿದ್ರೆ so how much you will get? Sir, minus n divided by x to the power of n plus 1. ಎರಡು ಸ್ಟೆಪ್ ಅಲ್ಲಿ ಮುಗಿದೋಯ್ತು ನೋಡಪ್ಪ. ಚೆನ್ನಾಗಿ ಏನು ನನಗೇನೋ ಒಂದು ಲೆಕ್ಕ ಹೇಳ್ಕೊಟ್ರೆ ನಂದೇನೋ ಗಂಟು ಹೋಗಲ್ಲ. ನನ್ನ ನಾಲೆಜ್ ನನಗೆ ಇದ್ದೇ ಇರುತ್ತೆ. ನಿಮ್ಮ ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಈಗ ಇಲ್ಲಿ dx ಡಿವೈಡೆಡ್ ಬೈ ಇದನ್ನ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ? ಸೊ ವಿಲ್ ಗೆಟ್ ಮೈನಸ್ ಒನ್ ಬೈ ಎನ್ ಇದನ್ನ ಟಿ ಪವರ್ ಬರ್ಕೊಂಡಾಗ ಇದು ಇಂಟಗ್ರೇಟ್ ಮಾಡಿದೀವಿ ಆಲ್ರೆಡಿ. ಈಗ ದಟ್ ಈಸ್ 1/x to the power of n plus 1 whole to the power of minus 1/n plus 1 whole divided by minus 1/n plus 1 ಬರ್ಕೊಂಡ್ರೆ ಆನ್ಸರ್ ಸಿಗುತ್ತೆ. ಮೈನಸ್ ಯಾಕೆ ಬಂತು ಅಂತ ಇಲ್ಲಿ ಹೇಳ್ಕೊಟ್ಟಿದೆ ನೋಡಿ. ಆಪ್ಷನ್ 1 ಬರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ, ಸೊ ಅರೇಂಜ್ ಮಾಡಿ. ಸೊ ಯು ವಿಲ್ ಗೆಟ್ ದಿ ಆನ್ಸರ್. ಡೆಫಿನೆಟ್ಲಿ ಡಿಯರ್ ಸ್ಟೂಡೆಂಟ್ಸ್, ಯು ವಿಲ್ ಗೆಟ್ ಆನ್ಸರ್ 1. 57ನಲ್ಲಿ ಸೇಮ್ ಟೈಪ್ ಇರೋ ಸ್ವಲ್ಪ ಹೆಲ್ಪ್ ಮಾಡಿರುತ್ತೆ, ನೀವು ಮಾಡ್ಕೊಳ್ಳಿ ಅಂತ. ಆಯ್ತು ಸರ್. 57ನಲ್ಲಿ ಇಫ್ ಇಂಟಗ್ರೇಷನ್ ಆಫ್ tan inverse ಆಫ್ secant x plus tan x is equal to f of x plus c and they is asking the value of f of 1 ಅಂತ ಕೇಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಅಲ್ಲಿ ಬ್ರಾಕೆಟ್ ಅಲ್ಲಿ secant x plus tan x ಅಂತ ಬಂದಾಗ ನಾವು ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಅಲ್ಲಿ ಹೇಳ್ತಾ ಇದೆ, ಈ ತರ secant 2 theta plus tan 2 theta ಅಂತ ಬಂದಿತ್ತಪ್ಪ. ಅದು ಈಗಿನ ಕೇಸಲ್ಲಿ secant x plus tan x ಬರ್ತಾ ಇದೆಯಪ್ಪ. ಇದೊಂಥರ ಹಿಂಗ್ ಬಂದಾಗ ಅಲ್ಲೇನೋ ಹೇಳ್ಕೊಟ್ಟಿದ್ರು, ಆ ಟೈಪ್ ಟರ್ಮ್ ನೆನಪಾಗ್ಬಿಡ್ಬೇಕು. ಏನ್ ನೆನಪಾಗಬೇಕು? ಆ secant ಅನ್ನ 1/cos ಬರ್ಕೋಬೇಕು, ಪ್ಲಸ್ tan ಅನ್ನ sin x by cos x ಬರ್ಕೋಬೇಕು. ತಗೊಂಡಾಗ 1 plus sin x divided by cos x ಬರ್ತಾ ಇರುತ್ತೆ. ಈಗ ಇದನ್ನ 1 plus sin x by cos x, 1 plus sin x ಯಾವುದು ಫಾರ್ಮುಲಾ ಇಲ್ಲ. ಇಲ್ಲಿ ಚೆಕ್ ಮಾಡಿದಾಗ 1 plus sin 2 theta divided by cos 2 theta ಬಂದಿತ್ತು ಇದ್ರಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಯಾವ್ದು ಪ್ರಾಬ್ಲಮ್ ನಂಬರ್ ಮತ್ತೀಗ ಆ ಕಡೆಗೆ ಜಂಪ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ತರ ಬಂದಾಗ ಮೈಂಡ್ ಅಲ್ಲಿ ಈ ತರ ಸ್ವಿಚ್ ಆನ್ ಆಗ್ಬಿಡ್ಬೇಕು. ಹಿಂಗ್ ಬಂತಲ್ಲಪ್ಪ, ಬ್ಯಾಟಿಂಗ್ ಅಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಎಷ್ಟೊಂದು ಬ್ಯಾಟ್ ಹಾಕಕ್ಕಾಗುತ್ತೆ ಹೇಳಿ? 1 2 ಇಲ್ಲ. ಸೊ ಈಗ ಇದನ್ನ 1 ಸಲ sin ಸ್ಕ್ವೇರ್ x/2 ಸ್ವಲ್ಪ ಫಾಸ್ಟ್ ಆದ್ರೆ ಚೆನ್ನಾಗಿ cos ಸ್ಕ್ವೇರ್ x/2 ಪ್ಲಸ್ 2 sin x/2 cos x/2. ಯಾವ ಫಾರ್ಮುಲಾ ಇದು? ಸಬ್ ಮಲ್ಟಿಪಲ್ ಫಾರ್ಮುಲಾ. ಹಂಗ cos x ಗೆ cos 2x ಗೊತ್ತು, ಸಬ್ ಮಲ್ಟಿಪಲ್ cos ಸ್ಕ್ವೇರ್ x/2 ಮೈನಸ್ sin ಸ್ಕ್ವೇರ್ x/2. ಇದೆಲ್ಲ ಬರ್ಕೊಂಡ್ ಕುತ್ಕೋಬೇಡಿ. ಈಗ ನೋಡಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಸೊ ಏನಾಯ್ತು ಸರ್? ಐ ಕ್ಯಾನ್ ರೈಟ್ sin x/2 ಪ್ಲಸ್ cos x/2 whole square divided by cos x/2 plus sin x/2 divided by ಇದಪ್ಪ a plus b into a minus b. ಯಾರಿಗೆ ಗೊತ್ತಿಲ್ಲ? ಮೈನಸ್ sin x/2. ಸೊ ನಿನ್ನ ತಲೆಯಲ್ಲೇ ಏನಪ್ಪ ಪ್ರಿಂಟ್ ಆಗಬೇಕು? ಒಂದೊಂದು ಕ್ಯಾನ್ಸಲ್ ಆಗಿರುತ್ತೆ. cos plus sin divided by cos minus sin. ಮತ್ತೆ cos ತಗೊಂಡಿರ್ತೀಯ, ಇಲ್ಲಿ cos ಕಾಮನ್ ತಗೊಂಡಿರ್ತೀಯ. ಸೊ now you will get 1 plus tan x/2 divided by 1 minus tan x/2. Correct? Taking cos x/2 on both sides. ಸರ್ ನಿನಗೆ ಈ ಟರ್ಮ್ ಮತ್ತೆ ಈ ಟರ್ಮ್ ಸಿಕ್ಕ ತಕ್ಷಣ ಈ ತರ ಪ್ಯಾಟರ್ನ್ ನೆನಪಾಗಬೇಕು. ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದಾಗ 1 plus tan theta divided by 1 minus tan theta ಅಂತ ಹೇಳಿ ಈ ಪ್ಯಾಟರ್ನ್ ನೆನಪಾಗಬೇಕು. ನೆನಪಾದ್ರೆ ಟೈಮ್ ಉಳಿಯುತ್ತೆ. ಹಾಗಂತ ಇಷ್ಟೆಲ್ಲ ಸ್ಟೆಪ್ ಬರ್ಕಂತ ಕೂತ್ಕೋಬೇಕು ಅಲ್ಲ. ಈ ಪ್ರಾಬ್ಲಮ್ ಅಲ್ಲಿ ನಿನಗೆ ಈಸಿ ಆಗಲಿ ಅಂತೇಳಿ ಈಗ ಇದನ್ನ tan 1 ಅನ್ನ tan π/4 ಬರೀತಾರೆ. ಸೊ ನೌ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ tan ಆಫ್ π/4 ಪ್ಲಸ್ x/2 ಬರೀಬಹುದ ನೋಡಪ್ಪ. tan a ಪ್ಲಸ್ tan b, tan a ಪ್ಲಸ್ tan b ಡಿವೈಡೆಡ್ ಬೈ 1 ಮೈನಸ್ tan a ಇಂಟು tan b. ಮತ್ತೆ ಇಲ್ಲಿ ಏನ್ ಸರ್ ಏನಿಲ್ಲ ಅನ್ಕೋಬಾರ್ದು. ಇಲ್ಲಿ 1 ಅಂದ್ರೆ ಏನದ? tan 45. This is same as good as a tan of π/4 plus x/2. ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಅಲ್ಲಿ ಈ ತರ ಬರುತ್ತಪ್ಪ, ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ ಅವಾಗ. ಅಂತ ವಿದ್ಯಾರ್ಥಿಗಳು ಈಗ ಇದನ್ನ ಬರೀಬೇಕಂದ್ರೆ ಏನ್ ಬರೀತಾರೆ ಅವರು? ಹುಡುಗ ಅಥವಾ ಹುಡುಗಿ π/4 ಪ್ಲಸ್ ಥೀಟಾ ಬರ್ಕಂತಾಳೆ. ಹೌದು, ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಬೇಕು ವಿದ್ಯಾರ್ಥಿಗಳೇ. ಇಂಟ್ರೆಸ್ಟ್ ಇಲ್ಲದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮಮ್ಮ ಅಡಿಗೆ ಮಾಡ್ಬೇಕಾದ್ರೂ ಕೂಡ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಅಡಿಗೆ ರುಚಿ ಇರುತ್ತೆ.
ನಿಮ್ಮ ಅಪ್ಪಗೆ ಬೈಕೊಂಡು ನಿಮ್ಮ ಅಮ್ಮಗೆ ಬೈಕೊಂಡು ನೀನು ಬೈಕಂತ ಅಡುಗೆ ಮಾಡಿದ್ರೆ ಉಪಕಾರನೇ ಇರೋದಿಲ್ಲ, ಏನನ್ನಾಗಿರುತ್ತೆ ಅಡುಗೆ, ಯಾರು ಉಣ್ಣೋದೇ ಇಲ್ಲ ಅವತ್ತು. ಅರ್ಥ ಆಯ್ತಲ್ವಾ? ಅಡುಗೆ ಪ್ರಿಪೇರ್ ಮಾಡ್ಬೇಕಾದ್ರೆ ಖುಷಿ ಇರಬೇಕು, ಹಂಗೆ ನೀವು ನಿಮ್ಮ ತಾಯಿ ಖುಷಿ ಕೊಡಬೇಕು. ಅರ್ಥ ಆಯ್ತಲ್ವಾ? ಹಂಗೆ ಇಲ್ಲಿ ಕೂಡ ಆ ಸಬ್ಜೆಕ್ಟ್ ಬಗ್ಗೆ ಆತುರತೆ, ಕಾತುರತೆ, ಇಂಟ್ರೆಸ್ಟ್ ಬರಬೇಕು. ಯಾಕೆ ಎಕ್ಸಾಮ್ ಬರೀಲೇಬೇಕಲ್ಲ. ಸೊ ನಾವು ಈಗ 55, 57 ನೋಡಿದ ತಕ್ಷಣ ಏನಪ್ಪ ಸರ್ ಇಷ್ಟೆಲ್ಲ ಕತೆ ಹೇಳ್ಕೊಟ್ರಲ್ಲ ಸರ್, ನಾನು ಇನ್ಮೇಲೆ tan inverse ಆಫ್ secant x tan x ಹೇಳ್ಕೊಟ್ನಲ್ಲ ಸರ್, ನೋಡಿ ಸರ್ tan ಆಫ್ π/4 ಪ್ಲಸ್ x/2 ಬರ್ಕೊಂಡ್ಬಿಡ್ತೀನಿ ನೋಡಿ ಸರ್ ಇನ್ಮೇಲೆ ನಾನು. ಒಬ್ಬಡಿಗೆ ಹಿಂಗೆ ಅಂದ್ಬಿಡ್ತಾನೆ ನೋಡಿ, ಎಷ್ಟು ಎಲ್ಲಿ ಬೂದು ಹೊರ್ತಿಗಲ್ಲಿ. ಅದು ಪ್ರಿನ್ಸಿಪಲ್ ವ್ಯಾಲ್ಯೂ -π/2 x π/2 ಟ್ಯಾನ್ ಫಂಕ್ಷನ್ದ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರ್ತೀವಿ ನೋಡ ನಿಮ್ಮ ಟ್ರಿಗ್ನೋಮೆಟ್ರಿಯಲ್ಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಂಗಲ್ ದಟ್ ಶುಡ್ ಬಿ ಲೆಸ್ ದೆನ್ π/2 ಆರ್ ಗ್ರೇಟರ್ ದೆನ್ π/2 ಅಂತ ಬರ್ದಿರ್ತೀವಿ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಶುಡ್ ಲೈ ಬಿಟ್ವೀನ್ ಈ ಪ್ಲಸ್ ಇನ್ಫಿನಿಟಿ ಅಂಡ್ ಮೈನಸ್ ಇನ್ಫಿನಿಟಿ. ದಟ್ ಈಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಫಂಕ್ಷನ್ ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಇನ್ವರ್ಸ್ ಫಂಕ್ಷನ್. ಸೊ ವಿದ್ಯಾರ್ಥಿಗಳೇ, ಈಗ ಅದನ್ನ ಹೇಳ್ಕೊಟ್ಟಿದ್ದೀನಲ್ಲ, ಮೈಂಡ್ ಅಲ್ಲಿ ಒಂದ್ ಕಡೆ ಸ್ಟಾಕ್ ಮಾಡ್ಕೊಂಬಿಡಿ, ಸ್ಟೋರ್ ಮಾಡ್ಕೊಂಬಿಡಿ. ಯಾವಾಗ ಅದು ಇಂಥದ್ದು ಬಂತಂದ್ರೆ ಹೊಡಿ ಏನ ಡಿಸ್ಲೈಕ್ ಬಟನ್. ಸೊ ನಾವು ಇಂಟಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇದೆ ಅಂದ್ರೆ ಎಷ್ಟಪ್ಪ ಬಂತು? π/4 ಪ್ಲಸ್ x/2 ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ಏನಪ್ಪ ಇಸ್ ಈಕ್ವಲ್ ಟು, ಇದ್ರ ಆನ್ಸರ್ ಏನಪ್ಪ ಬರುತ್ತೆ? ಎಫ್ ಆಫ್ ಎಕ್ಸ್ ಏನೋ ಕೊಟ್ಟಿದ್ದಾರೆ, ಇದನ್ನ ಇಂಟಗ್ರೇಟ್ ಮಾಡಿದ್ರೆ ಏನ್ ಬರುತ್ತಾ? π/4x ಪ್ಲಸ್ 1/2 ಎಕ್ಸ್ ಇಂಟಗ್ರೇಷನ್ ಇಸ್ x²/2. ಇದೇನು ಆನ್ಸರ್ ಬರುತ್ತೋ ಅದಕ್ಕೆ ಅವನು ಏನಂತ ಹೇಳ್ತಾ ಇದ್ದಾನಪ್ಪ? ಎಫ್ ಆಫ್ ಎಕ್ಸ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಎಫ್ ಆಫ್ 0 ಅಂತಂದ್ರೆ ಇಲ್ಲೇನು ಕಾನ್ಸ್ಟೆಂಟ್ ಸಿ ಬರುತ್ತಲ್ಲ, ಸಿ ಇಸ್ ಈಕ್ವಲ್ ಟು 0 when ಎಫ್ ಆಫ್ 0 ಇಸ್ ಈಕ್ವಲ್ ಟು 0. ಇಂಡೆಫಿನೆಟ್ ಇಂಟಗ್ರಲ್ ಕಾನ್ಸ್ಟೆಂಟ್ ಅನ್ನು ಎಲಿಮಿನೇಟ್ ಮಾಡ್ತಾರೆ ಬೈ ಪುಟ್ಟಿಂಗ್ x ಈಕ್ವಲ್ ಟು 0. x ಈಕ್ವಲ್ ಟು 0 ಹಾಕ್ಬಿಟ್ರೆ, x ಈಕ್ವಲ್ ಟು 0 ಹಾಕಿದ್ರೆ ಎಫ್ ಆಫ್ 0 0 ಆಗುತ್ತೆ. ಅವಾಗ ಸಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಕಾನ್ಸ್ಟೆಂಟ್ ಎಲಿಮಿನೇಟ್ ಆಯ್ತು, ಎಲಿಮಿನೇಟ್ ಆಗಿದೆ ಅಂತ ಇಟ್ಕೊಂಡು ಈಗ ಅವ್ರು ಎಫ್ ಆಫ್ 1 ಕೇಳಿದ್ದಾರೆ. ಆನ್ಸರ್ ಹುಡುಕಪ್ಪ ಸರ್. ಎಕ್ಸ್ ಜಾಗದಾಗ 1 ಹಾಕ್ತೀನಿ ಸರ್. π/4 1/2 ದಟ್ ಈಸ್ 1/4. π/4 ಪ್ಲಸ್ 1/4 ಆಪ್ಷನ್ 1. 58 ಮತ್ತೆ 59 ಒಂದೇ ತರ ಇದೆ. 58 ಮತ್ತೆ 59 ಅಲ್ಲಿ ನೋಡಿ, 59 ನೋಡಿ ಫಸ್ಟ್. 59 dx ಡಿವೈಡೆಡ್ ಬೈ x³ ಇಂಟು ಬ್ರಾಕೆಟ್ 1 ಪ್ಲಸ್ x ಟು ದಿ ಪವರ್ ಆಫ್ 6 2/3 ಇದೆ. ಹೌದಾ? ಕರೆಕ್ಟ್. x ಟು ದಿ ಪವರ್ ಆಫ್ 6 ಇದೆ ಹಿಂದ್ಗಡೆ. 58 ಅಲ್ಲಿ ನೋಡು, ಸೈನ್ x ಟು ದಿ ಪವರ್ ಆಫ್ x ಇದೆ. ಎರಡೂ ಲೆಕ್ಕಗಳು ಸೇಮ್. ಒಂದು ಹೇಳ್ಕೊಡ್ತೀನಿ, ನೀನು ಇನ್ನೊಂದು ಮಾಡ್ಕೋಬೇಕು. ಈಗ 58 ನಾನು ಹೇಳ್ಕೊಡ್ತೀನಿ, 59 ನೀನು ಮಾಡ್ಕೋಬೇಕು. ಮಾಡ್ತೀರಾ? ಆಯ್ತು ಸರ್. 58ರಲ್ಲಿ ಏನ್ ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬೋಣ. ನೋಡಿ ಇನ್ನೊಂದ್ಸಲ ನೋಡಿಲ್ಲಿ, 59ರಲ್ಲಿ x⁴ ಇದೆ. ವಾಪಸ್ ನೋಡು, 58ರಲ್ಲಿ ಸೈನ್ x ಟು ದಿ ಪವರ್ ಆಫ್ 6 ಇದೆ. ದೇರ್ಫೋರ್ ಜಸ್ಟ್ ಪುಟ್ ಸೈನ್ x ಇಸ್ ಈಕ್ವಲ್ ಟು t ಬರ್ಕೋಣ. ಆಯ್ತು ಸರ್. ಕಾಸ್ x dx ಇಸ್ ಈಕ್ವಲ್ ಏನಾಯ್ತಾ? dt ಆಯ್ತು. ಸೊ ನೆಕ್ಸ್ಟ್ ಇಂಟಗ್ರಲ್ ಆಫ್ ಕಾಸ್ x dx ಇಸ್ dt ಡಿವೈಡೆಡ್ ಬೈ ಸೈನ್ ಕ್ಯೂಬ್ ಇದೆ, t³. ಕರೆಕ್ಟ್ ಸರ್. 1 ಪ್ಲಸ್ t⁴ ಹೋಲ್ ಟು ದಿ ಪವರ್ ಆಫ್ 2/3. ಈಗ ಅಲ್ಜಿಬ್ರಿಕ್ ಫಂಕ್ಷನ್ ನೋಡಿದ ತಕ್ಷಣ ಟೇಕಿಂಗ್ ಹೈಯೆಸ್ಟ್ ಕಾಮನ್ ಪವರ್ ಫ್ಯಾಕ್ಟರ್ ಪವರ್ ಫ್ರಮ್ ದಿ ಡಿನಾಮಿನೇಟರ್, ವಾಟ್ ಇಸ್ ದಟ್? t⁴ ಅನ್ನ ಹೊರಗಡೆ ಹಾಕ್ಬಿಡು. t⁴ ಹೊರಗೆ ಹಾಕೋದಂದ್ರೆ ಹೋಲ್ ಟು ದಿ ಪವರ್ ಫಸ್ಟ್ ಇದೆ, 2/3 ಇದೆ, ಅದು ಬಿಡಂಗಿಲ್ಲ. 3 1s 3 2s ಇದಪ್ಪ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಸ್ಕಿಲ್ ಅಷ್ಟೇ, ಬೇರೆ ಏನಿಲ್ಲ. ಭಯಂಕರ ನಾಲೆಡ್ಜ್. ಆ ನಾಲೆಡ್ಜಿಗೆ ಬೆಲೆ ಇದೆ ಅಷ್ಟೇ, ಇನ್ನೇನಿಲ್ಲ. t⁴ ಬಂದ ತಕ್ಷಣ ಎಷ್ಟು ಆಯ್ತು? ಅಲ್ಲಿ t⁴ ಆಯ್ತು. t⁴ ಆಯ್ತು. ಸೊ ಇಲ್ಲಿ ಉಳಿತು ಎಷ್ಟು? 1/t⁴ ಪ್ಲಸ್ 1. ಇಲ್ಲಿ 1/t⁴ ಆಗುತ್ತೆ ಅನ್ನೋದು ಜ್ಞಾನ ಇರ್ಬೇಕಪ್ಪ. ಮತ್ತೆ ಇದು ಇಲ್ಲ ಅಂದ್ರೆ ಮತ್ತೆ ಕಷ್ಟ ಆಗುತ್ತರ. ಹೋಲ್ ಟು ದಿ ಪವರ್ ಆಫ್ 2/3 ಕಾಮನ್ ತಗೊಂಡಿರ್ತೀಯಾ? ಬೇಜಾರು ಆಗ್ಬೇಡಿ, ಮತ್ತೆ ಕಲಿಬೇಕಲ್ವಾ. ಸಣ್ಣ 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 ಎಲ್ಲ ಮಿಸ್ಟೇಕ್ ಮಾಡಬಾರ್ದು, ನಾವು ಮಾಡಬಾರ್ದು, ಆಗ್ತವೆ, ಆಗಬಾರ್ದು. ಓಕೆ. ಸೊ ನಾವು ಈಗ ಇದನ್ನ ಸರ್ ಮತ್ತೇನೇನು ಸರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಸಿಕ್ತು ನೋಡಿ ಸರ್. ಇದನ್ನ 1/t⁴ ಇಂಟು 1 ಇದೆಯಲ್ಲಪ್ಪ, ಅದನ್ನ y ಅಂತ ಬರ್ಕೊಳ್ತೀನಿ. ಬೇಡ, ಸಾಕಿದು. 1 ಪ್ಲಸ್ 1/t⁴ ಹೋಲ್ ಟು ದಿ ಪವರ್ ಆಫ್ -2/3 ಇಂಟು dt ಡಿವೈಡೆಡ್ ಬೈ t⁴ ಇದೆ. ಹೌದಾ? 1/t⁴ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಶಿಯೇಷನ್ ಆಫ್
1/t⁴ your answer is -6 divided by t⁴. ಅಂದ್ರೆ dt/t7 ಎಷ್ಟಾಯ್ತು dt divided by 6 ಆಯ್ತು. ಎಕ್ಸ್ಟ್ರಾ ಎಷ್ಟು ಬಂತಲ್ಲಿ -6 ಬಂತು. ಸೊ ದಟ್ ಈಸ್ ಈಕ್ವಲ್ ಟು -1/6. ಸಬ್ಸ್ಟಿಟ್ಯೂಷನ್ ಮೆಥಡ್ ಎಲ್ಲ ಮಾಡಿ ಹೇಳ್ಕೊಟ್ಟಿದ್ದೀವಿ. -1/6. ನೆಕ್ಸ್ಟ್ ಸ್ಟೆಪ್ ಇದರ ಹೋಲ್ ಟು ದಿ ಪವರ್ ಆಫ್ n. f of x ಹೋಲ್ ಟು ದಿ ಪವರ್ ಆಫ್ n ಇಂಟು f'(x) ವಿತ್ ರೆಸ್ಪೆಕ್ಟ್ x ಇದ್ರೆ f of x to the power of n+1 divided by n+1 ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಡ್ತಾ ಇದ್ವಿ ನೋಡಿ, ಹೌದಾ? ಈಗ ಹೋಲ್ ಟು ದಿ ಪವರ್ ಆಫ್ ಇದನ್ನ ಬರ್ಕಂತ ಹೋಗ್ಬೇಕು. ದಟ್ ಈಸ್ 1 + 1/t⁴ -2/3 + 1 ಎಷ್ಟಾಗುತ್ತೆ 1/3 ಆಗುತ್ತೆ, ಪ್ಲಸ್ 1/3 ಆಗುತ್ತೆ. ಡಿನಾಮಿನೇಟರ್ 1/3 ಹೋಲ್ ಡಿವೈಡೆಡ್ ಬೈ 1/3 ಉಲ್ಟಾ ಆಗುತ್ತೆ, 3/1 ಆಯ್ತು. ಸೊ ನಾವ್ ಯು ಗೆಟ್ 3/-6 ಅಂದ್ರೆ -1/2 ಅವರು 1 + sin x to the power of ಏನೋ ಲ್ಯಾಂಬ್ಡಾ ಗಿಮ್ಡಾ ಅಂತ ಕೊಡ್ತಾ ಇದೆ ನೋಡಲ್ಲಿ. ಸೊ ಅಲ್ಲಿ ಸರಿಯಾಗಿ ಚೆಕ್ ಮಾಡ್ಕೊಂಡ್ರೆ ನೀವು ಚೆಕ್ ಮಾಡ್ಕೊಂಡ್ರೆ, ಸೊ ನಾವು ಯು ವಿಲ್ ಗೆಟ್ 1 + t⁴ ಹೋಲ್ ಟು ದಿ ಪವರ್ ಆಫ್ 2/3 t⁴ ಉಳಿಯುತ್ತೆ. t⁴ ಹೋಲ್ ಟು ದಿ ಪವರ್ ಆಫ್ 1/3 t⁴ ಹೋಲ್ ಟು ದಿ ಪವರ್ ಆಫ್ 1/3 ಇದೆ. ಸಾರಿ 2/3 ಅಲ್ಲ 1/3 ಇದೆ. t⁴ ಹೋಲ್ ಟು ದಿ ಪವರ್ ಆಫ್ 1/3 ಮಾಡಿದ್ರೆ 3t² ಬರಬೇಕು. ಕರೆಕ್ಟ್? ಸೊ ನಾವು ವಾಟ್ ದ ನೆಕ್ಸ್ಟ್ ಸ್ಟೆಪ್? ನಾವು ಸಿಂಪ್ಲಿಫೈ ಮಾಡ್ಬೇಕಷ್ಟೇ, ಬೇರೆ ಏನಿಲ್ಲ. ಸೊ ನಾವು ಯು ಗಾಟ್ -1/2t² ಇಂಟು 1 + t⁴ 1/3 ಕಂಪೇರ್ ಮಾಡ್ಕೊಂಡು ವಿದ್ಯಾರ್ಥಿಗಳೇ, ಕಂಪೇರ್ ಮಾಡ್ಕೊಂಡ್ಬಿಟ್ರೆ 1/λ = 1/3 ಆದ್ರೆ ಲ್ಯಾಂಬ್ಡಾ ಎಷ್ಟಾಯ್ತು 3 ಆಯ್ತು. ಆಯ್ತಾ? ನೆಕ್ಸ್ಟ್ ಈಗಲ್ಲಿ ಇದಿಷ್ಟು ಫಂಕ್ಷನ್ ತಗೊಂಡ್ರೆ ಏನ್ ಬಂತ, f of t ಇದೆ, t ಜಾಗದಲ್ಲಿ x ಬರ್ಕತ್ತೀನಿ ನಾನು. f of x is equal to -2 divided by 2 t². t ಅಂದ್ರೆ sin x ಅಂತ ಹಾಕೊಂಡಿದ್ವಿ. ಸೊ ಈಗ ಏನಾಯ್ತು sin² x ಆಯ್ತು. f of x is equal to -1 divided by 2 sin² x ಬಂತು. ಇಲ್ಲಿ 1/λ = 1/3 ಮತ್ತೆ λ = 3 ಆಗುತ್ತೆ. ಇದು ಬಹಳ ಕೇರ್ಫುಲ್ ಇರಬೇಕು. ಸೊ ಈಗ ಅವ್ರು ಕೇಳಿರೋದಲ್ಲಿ ಲ್ಯಾಂಬ್ಡಾ ಇಂಟು f of π/3 ಕೇಳಿದಾರೆ ಅಂದ್ರೆ ಲ್ಯಾಂಬ್ಡಾ ಎಷ್ಟು 3. f of π/3 ಅಂದ್ರೆ 60 ಡಿಗ್ರಿ. sin 60 is √3/2. So your answer -1/2 sin 60 √3/2 ಹೋಲ್ ಸ್ಕ್ವೇರ್ 3/4. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ, 2 1s are 2 2s. ಸೊ ಯುವರ್ ಆನ್ಸರ್ -2. ನೋಡು, ಇಷ್ಟು ನಿಮ್ಮ ಜೆ ಮತ್ತೆ ಜೆ ಅಡ್ವಾನ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಇದೇ ರೀತಿ ಇರ್ತವೆ. ಕರ್ನಾಟಕ CET ಅಲ್ಲಿ ಇಷ್ಟಕ್ಕೊಂದು ಕಷ್ಟ ಇರಲ್ಲಪ್ಪ. ಕಷ್ಟ ಏನಿಲ್ಲ, ಬರೀ ನೋಡಿ ಇಲ್ಲಿ ಇದು ನಾವು ಇಲ್ಲಿ ಬರೀ ಹೇಳ್ತಾ ಇರೋದು f of x to the power of n f'(x) f of x to the power of n+1/n+1 ಈ ಬೇಸಿಕ್ ಫಾರ್ಮುಲಾದಲ್ಲೇ ಆಟ ಆಡಿಸ್ತಾ ಇದೆ ನೋಡಿ, ಬೇರೆ ಏನಿಲ್ಲ. ಈ ಬೇಸಿಕ್ ಫಾರ್ಮುಲಾದಲ್ಲಿನೇ ಎಷ್ಟು ಲೆಕ್ಕಗಳು, ಒಂದು 7-8 ಲೆಕ್ಕಗಳು ನೋಡಿದ್ವಿ ನಾವು. ಅರ್ಥ ಆಯ್ತು ಅಂತ ಅನ್ಕೊಂಡು ನೋಡ 58 59 ಸೇಮ್ ಡಿಟ್ಟೋ ಅಟೆಂಡ್ ಮಾಡ್ತೀರಾ ಅಂತ ಅನ್ಕೋಬೋದಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಡು ಡಿನಾಮಿನೇಟರಲ್ಲಿ. ಒಂದೇ ಸ್ಟೆಪ್ಪಲ್ಲಿ 59 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ dx ಡಿವೈಡೆಡ್ ಬೈ x³ ಇದೆ. x to the power of 6 ಅಂತಂದ್ರೆ 6 to the power of 2/3 ಅಂದ್ರೆ x to the power of 4 ಆಯ್ತು. ಆಗಲ್ಲಿ ಬಂದಿದ್ದೆ ಬಂತು 1 divided by x to the power of 6 + 1. ಇದನ್ನ ನೀವು ಅಟೆಂಡ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. 60th ಪ್ರಾಬ್ಲಮ್ ಇದೆ, ಅಟೆಂಡ್ ಮಾಡಿ ನೋಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮಲ್ಲಿ ಐಡಿಯಾ ಏನು ಬರುತ್ತೆ ಅದನ್ನ ಚೆಕ್ ಮಾಡ್ತೀರಾ ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಮುಗಿಸೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್. ಅಗೇನ್ ಐ ಆಮ್ ರಿಪೀಟಿಂಗ್,
ಪ್ರಾಕ್ಟೀಸ್ ಈಸ್ ನೆಸಸರಿ. ಬೇಸಿಕ್ NCERT ಬುಕ್ಕಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೀನು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಈ ಲೆವೆಲ್ಗೆ, ಲೆವೆಲ್ 2 ಅಂತಿರೋ, ಲೆವೆಲ್ 3 ಅಂತಿರೋ, ನಿಮ್ಮ JEE ಪೇಪರ್ಸಲ್ಲಿ ಕಂಪಲ್ಸರಿ ಕಾನ್ಸೆಪ್ಟ್ಸ್ ಇರ್ತವೆ. ಅಗೇನ್ ಐ ಆಮ್ ರಿಪೀಟಿಂಗ್ ಯು, ಪ್ರಾಕ್ಟೀಸ್ ಈಸ್ ನೆಸಸರಿ. ಥ್ಯಾಂಕ್ ಯು.